ಎಲ್ಲರಿಗೂ ನಮಸ್ಕಾರ. ಶುಭ ಮುಂಜಾನೆ. ಕನ್ನಡ ಅಂತರ್ಗತಂ ತುಳುನಾಡು ಅಂತ ತುಳುನಾಡನ್ನ ಕನ್ನಡದ ಒಳಗೆ ಸೇರಿಸಿಕೊಂಡು ಹಾಡಿದ ಕವಿ ಕಯ್ಯಾರರ ನೆನಪಿನ ಈ ದಿನ, ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕಯ್ಯಾರರು ಎಷ್ಟು ಕನ್ನಡಿಗರು ಅಷ್ಟೇ ತುಳುವರು. ತುಳುನಾಡಿನ ಬಗ್ಗೆ ಅವರಿಗೆ ಅಪಾರವಾದ ಪ್ರೀತಿ, ಗೌರವ, ಹೆಮ್ಮೆ, ಅಭಿಮಾನ ಎಲ್ಲವೂ. ಹಲವು ಭಾಷೆಗಳನ್ನು ಒಳಗೊಂಡ ಈ ತುಳುನಾಡು, ಹಲವು ಕನ್ನಡಗಳನ್ನು ಒಳಗೊಂಡ ಈ ತುಳುನಾಡು ಇಂದು ಈ ಕಾರ್ಯಕ್ರಮದಲ್ಲಿ ಆ ಭಾಷಾ ಸಾಮರಸ್ಯದ ಒಂದು ಪ್ರತೀಕವಾಗಿ ಕಾಣ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸ್ತಾ, ವೇದಿಕೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇರುವ CS ಶಾಸ್ತ್ರಿ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಕಯ್ಯಾರರ ಚಿತ್ರಕ್ಕೆ ಹೂವು ಅರ್ಪಿಸಿ ಮತ್ತೆ ವೇದಿಕೆಗೆ ಬನ್ನಿ ಸರ್. ಹಾಗೆಯೇ ಮುಖ್ಯ ಅತಿಥಿಯಾಗಿರುವ ಪ್ರಸನ್ನ ಅವರು ಕಯ್ಯಾರರ ಮಗ. ಹಾಗೆಯೇ ನಮ್ಮ ಜೊತೆಗೆ ಕಯ್ಯಾರರ ಹಿರಿಯ ಅಳಿಯ ಭುವನಪ್ರಸಾದ್ ಹೆಗಡೆ ಅವರಿದ್ದಾರೆ. ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಸಾಹಿತ್ಯ ಮೇಡಮ್, ನಾಲ್ವರು ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕು. ಈಗ ಹೇಳಿದೆ ಕನ್ನಡ ಅಂತರ್ಗತ ತುಳುನಾಡು ಅಂತ. ಹಲವು ಕನ್ನಡಗಳು, ಹಲವು ಭಾಷೆಗಳು, ಹಾಗೆಯೇ ಹಲವು ಭಾವಗಳು, ಹಲವು ಜಾತಿಗಳು, ಈ ಬಗೆ ಬಗೆಯನ್ನು ಒಳಗೊಂಡ ಸಾಮರಸ್ಯದ ನೆಲೆ ತುಳುನಾಡಿನಲ್ಲಿ. ಕಯ್ಯಾರರು ಹುಟ್ಟಿ ಬೆಳೆದು ಬರೆದು ತುಳುನಾಡಿಗಾಗಿ, ಕರ್ನಾಟಕದ ಏಕೀಕರಣಕ್ಕಾಗಿ ಮತ್ತು ಸಾಹಿತ್ಯಕ್ಕಾಗಿ ದುಡಿದವರು, ತುಡಿದವರು, ನಾಡೋಜ ಅನ್ನಿಸಿಕೊಂಡವರು, 100 ವರ್ಷ ಬಾಳಿದವರು. ಅವರ ನೆನಪಿನ ಈ ಬೆಳಗು ಹೊತ್ತಿನಲ್ಲಿ ಅವರದೇ ಒಂದು ಕವನವನ್ನು ಪ್ರಾರ್ಥನೆಯಾಗಿ ಹಾಡಲಿದ್ದಾರೆ ಡಾಕ್ಟರ್ ಪ್ರೇರಣಾ ಹೆಗಡೆ ಹಾಗೂ ಅವರ ಜೊತೆಯಲ್ಲಿ ಜೇನು. ಇಬ್ಬರು ವೇದಿಕೆಗೆ ಬಂದು ಪ್ರಾರ್ಥನೆಯನ್ನು ಹಾಡಬೇಕು.
ಗಮನಿತವು ಸಾಗಿದೆ ಒಮ್ಮೆ ಮುಂಗಡೆ ಬಿಂಬ ನಿಂಗಡೆ ಅಕ್ಕ ಹರಿದರೆ ಹೇಗಿದೆ ಒಮ್ಮೆ ಮುಂಗಡೆ ಬಿಂಬ ನಿಂಗಡೆ ಅಕ್ಕ ಹರಿದರೆ ಹೇಗಿದೆ ಪುಣ್ಯ ಸ್ಪರ್ಶವು ಪಾಪಲೇಪವು ಸಾಕ್ಷಿ ನೀನೇ ಈಕ್ಷಿಸು ಪುಣ್ಯ ಸ್ಪರ್ಶವು ಪಾಪಲೇಪವು ಸಾಕ್ಷಿ ನೀನೇ ಈಕ್ಷಿಸು ನನ್ನ ಬೆನ್ನನು ನನ್ನ ಕಣ್ಣನು ನನ್ನ ಬೆನ್ನನು ನನ್ನ ಕಣ್ಣನು ಸವ್ಯ ಸಾಕ್ಷಿಸಿ ರಕ್ಷಿಸು ತೂರಿ ಬಿಡು ನೀ ಕಾಂಚಜನ್ಯವಾ ಕಲ್ಯಾಣರು ಎಂದೋ ಬರೆದ ಈ ಗೀತೆ ಇಂದಿಗೂ ಪ್ರಸ್ತುತ. ನಮ್ಮನ್ನು ಎಚ್ಚೆತ್ತುಕೊಂಡು ನಮ್ಮನ್ನು ಸರಿದಾರಿಯಲ್ಲಿ ಇರಿಸಿಕೊಳ್ಳಿಕ್ಕೆ ಆ ದೈವ ಪಾಂಚಜನ್ಯ ನಮ್ಮನ್ನು ಮುನ್ನಡೆಸಲಿ, ಎಚ್ಚರಿಸ್ತಾ ಇರಲಿ, ಸರಿದಾರಿಯಲ್ಲಿ ಇರಿಸಲಿ ಅನ್ನುವ ನನ್ನದು ಹಾರೈಕೆಯ ಜೊತೆಗೆ ಈಗ ತಮ್ಮೆಲ್ಲರನ್ನೂ ಸರಿಯಾಗಿ ಶಾಸ್ತ್ರೋಕ್ತವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ಡಾಕ್ಟರ್ ನೀತಾ ಕಾಮತ್ ಅವರು. ನಿಟ್ಟೆ ವಿಶ್ವವಿದ್ಯಾಲಯದ ನಮ್ಮ ಸಾಯಿಗೀತಾ ಮೇಡಮ್ ಅವರೇ ನಿಮ್ಮನ್ನು ಸ್ವಾಗತಿಸಲಿಕ್ಕಿದ್ದಾರೆ. ತುಳು ಅಧ್ಯಯನ ಕೇಂದ್ರದ ಸಂಯೋಜಕಿಯಾಗಿ, ಸಂಚಾಲಕಿಯಾಗಿ ಇಲ್ಲಿ ಅಭೂತಪೂರ್ವ ಕಾರ್ಯಗಳನ್ನು ನಡೆಸ್ತಾ ಇರುವ ನಮ್ಮ ಪ್ರೀತಿಯ ಸಾಯಿಗೀತಾ ಮೇಡಮ್. ಎಲ್ರಿಗೂ ಮೊದಲಾಗಿ ನಮಸ್ಕಾರ. ಎಲ್ಲಕ್ಕಿಂತ ಮೊದಲ ನಮಸ್ಕಾರ ನಮ್ಮ ಹಿರಿಯ ಚೇತನ ಕೈಯಾರ ಕಿಂಜಣ್ಣಯ್ಯನವರಿಗೆ. ಡಾಕ್ಟರ್ ನೀತಾ ಕಾಮತ್ ಅವರು ಬರಬೇಕಿತ್ತು, ಅನಿವಾರ್ಯವಾಗಿ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಬೇಕು ಅಂದ್ಕೊಂಡಾಗ ನನಗೆ ಮೊದಲ ಇವತ್ತಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ಅಂತ ಅನಿಸಿದ್ದೆ ನಾನು ಪ್ರೊಫೆಸರ್ CS ಶಾಸ್ತ್ರಿ ಅವರನ್ನು. ಹಾಗಾಗಿ ಅವರಿಗೆ ಸ್ವಲ್ಪ ದಿವಸಗಳ ಹಿಂದೆ ಹೋಗಿ ಹೇಳಿದ್ದೆ, ಅದಕ್ಕಿಂತ ಮೊದಲೇ ಅದನ್ನು ನಿರ್ಧರಿಸಿ ಹಾಕಿತ್ತು, ನೀವೇ ಬರಬೇಕು ಅಂತ. ನಿಮಗೆ ಹೃತ್ಪೂರ್ವಕವಾಗಿ ನಮ್ಮ ತುಳು ಅಧ್ಯಯನ ಕೇಂದ್ರದಿಂದ ಡಾಕ್ಟರ್ KR ಶೆಟ್ಟಿ ತುಳು ಅಧ್ಯಯನ ಕೇಂದ್ರ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕೈಯಾರ ಕಿಂಜಣ್ಣಯ್ಯ ಅವರ ಬಗ್ಗೆ ಮಾತಾಡಬೇಕಿದ್ರೆ ನಮಗೆ ಬೇರೆ ಯಾರಿಗಿಂತಲೂ ಅವರ ಮಕ್ಕಳಿಗೆ ಸೂಕ್ತ ಅಂತ ಅನಿಸ್ತು. ಪ್ರೊಫೆಸರ್ ಪ್ರಸನ್ನರಯ್ಯವರನ್ನ ಇತ್ತೀಚೆಗೆ ತಾನೇ ಭೇಟಿಯಾಗಿದ್ದೆ. ನಾನು ಇದಕ್ಕಿಂತ ಮೊದಲು ಭೇಟಿಯಾಗಿರಲಿಲ್ಲ, ಬೇರೆಯವರು ಮಕ್ಕಳು ಸಿಕ್ಕಿದ್ರು, ನೀವು ಸಿಕ್ಕಿರಲಿಲ್ಲ. ಹಾಗಾಗಿ ಈ ಸಲದ ಮಾತಿಗೆ ಅವರೇ ಸೂಕ್ತ ಅಂತ ಹೇಳ್ಕೊಂಡು ಅವರನ್ನು ಇಲ್ಲಿಗೆ ಪ್ರೀತಿಗೂ ಕರೆದಿದ್ದೇವೆ. ಅವರು ಇಲ್ಲಿಗೆ ನಮ್ಮ ಮೇಲೆ ಆತ್ಮೀಯತೆಯಿಂದ ಬಂದಿದ್ದಾರೆ, ತಂದೆಯ ಮೇಲೆ ಗೌರವದಿಂದ ಬಂದಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ. ನಮ್ಮ ಇಂದಿನ ಅಭ್ಯಾಗತರು ಭುವನ್ ಪ್ರಸಾದ್ ಹೆಗ್ಡೆ ಅವರು, ಅವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಇವತ್ತು ಸುಭಾಷ್ ಬಸು ಅವರಿದ್ದಾರೆ. ನಮ್ಮ ಇಂಪ್ಯಾಕ್ಟ್ನ ಮಂಗಳೂರು ಚಾಪ್ಟರ್ನ ನಡೆಸ್ತಾ ಇದ್ದಾರೆ ಅವರು. ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಕವಿ ರಾಜೇಂದ್ರ ಕೇದಿಗೆ ಅವರಿದ್ದಾರೆ. ಅವರ ಎಲ್ಲರ ಸ್ನೇಹಿತ, ನಾನು ಅಂದ್ಕೊಳ್ತೇನೆ ಅವರು ಅವರ ಕೈಯಾರ ಶಿಷ್ಯ ಫ್ರಾನ್ಸಿಸ್ ಅವರು ಜೊತೆಗೆ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜೊತೆಗೆ ಬೋಸ್ಟನ್ನಿಂದ ಬಂದು ಇಲ್ಲಿ ನಮ್ಮ ಜೊತೆಗಿರುವ ತುಳುವ ಸಾಮ್ವೆಲ್ ಇದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಜೈ ತುಳುನಾಡು ಸಂಸ್ಥೆಯ ಪ್ರತಿನಿಧಿಗಳು ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಾವು ಇಲ್ಲಿ
ತುಳು ಕನ್ನಡ ಸಾಹಿತ್ಯಾಭಿಮಾನಿಗಳಿದ್ದೀರಿ. ನಮ್ಮ ನಿಟ್ಟೆ ವಿಶ್ವವಿದ್ಯಾನಿಲಯದ ನಮ್ಮ ಸಹೋದ್ಯೋಗಿಗಳಿದ್ದೀರಿ. ಜೊತೆಗೆ ಡಾಕ್ಟರ್ ಕೆ.ಆರ್. ತುಳು ಅಧ್ಯಯನ ಕೇಂದ್ರದ ಮೂಲಕ ನಡೀತಾ ಇರುವಂತಹ ಸಂಶೋಧನಾ ಮತ್ತು ಅನುವಾದ ಯೋಜನೆಗಳಲ್ಲಿ ಜೊತೆಯಾದವರಿದ್ದೀರಿ. ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲರನ್ನೂ ಹಾರ್ದಿಕವಾಗಿ ಸ್ವಾಗತಿಸಿದ ಮೇಡಮ್, ತಮಗೆ ನನ್ನ ವೈಯಕ್ತಿಕ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತ. ಈಗ ಕೈಯಾರ ಒಂದು ಹಾಡನ್ನ ಕೇಳುವ. ಮಕ್ಕಳು ಸೋನಾ ಮತ್ತು ಸುವೀಕ್ಷಾ ಹಾಡ್ತಾ ಇದ್ದಾರೆ. ಹಾಡೊಮ್ಮೆ ಹಾಡಬೇಕು, ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ಈ ಹಾಡು ನಮ್ಮೊಳಗೆ ಆ ನವಭಾವ ನವಜೀವ ನವಶಕ್ತಿ ತುಂಬಿಸಬೇಕು ಅಂತಾದ್ರೆ ಮಕ್ಕಳು ಹಾಡುವಾಗ ಅದರ ಹಾಡೊಮ್ಮೆ ಹಾಡಬೇಕು ಸೊಲ್ಲನ್ನ ನಾವು ಜೊತೆಗೆ ದನಿಗೂಡಿಸುವ ಕೋರಸ್ ಆಗಿ, ಹಾಗೇನೆ ಅವರು ತಾಳ ಎತ್ತಿಕೊಡ್ತಾರೆ, ಅದಕ್ಕೆ ಸರಿಯಾಗಿ ನಾವು ತಾಳಗೂಡಿಸುವ, ದನಿಗೂಡಿಸಿ ತಾಳಗೂಡಿಸಿ ಈಗ ಹಾಡೊಮ್ಮೆ ಹಾಡಬೇಕು. ಹಾಡೊಮ್ಮೆ ಹಾಡಬೇಕು, ಹಾಡೊಮ್ಮೆ ಹಾಡಬೇಕು, ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ತೀರಧ್ವನಿ ಏರಬೇಕು. ಜಾತಿ ಕುಲ ಯುಗ ಯುಗಗಳಾಚೆಯಲ್ಲಿ ಲೋಕಲೋಕಾಂತದಲ್ಲಿ ಆ ಹಾಡು ಹುಡುಗಬೇಕು. ಹಾಡೊಮ್ಮೆ ಹಾಡಬೇಕು, ಹಾಡೊಮ್ಮೆ ಹಾಡಬೇಕು, ಹಾಡೊಮ್ಮೆ ಹಾಡಬೇಕು. ಉನ್ನತೋನ್ನತಗಳ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿ ತುಂಡುಗಳು ಹಾಡಿದ ಸುದಿಕ್ಕಿನಲ್ಲಿ ಭಯವಾಗಬೇಕು. ಉನ್ನತೋನ್ನತಗಳ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿ ತುಂಡುಗಳು ಹಾರಿದ ಸುದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಗಂಡೆದೆಯ ಗರ್ಜನೆಗೆ 33 ಕೋಟಿ ಕಲಕಂಡ ಬೆರೆಸಬೇಕು. ನಾಡದಲ್ಲಿ ನವಚಕ್ರ ಹೊಡೆದಲ್ಲಿ ಹಾರ್ಮೋನಿಕ ನೀಡಬೇಕು.
ಒಮ್ಮೆ ಹಾಡಬೇಕು. ಧನ್ಯವಾದ. ಹಾಡು ಹಾಡಿ ಉಲ್ಲಾಸ ತುಂಬಿಕೊಂಡ ಈ ಹೊತ್ತಲ್ಲಿ ಕೈಯಾರರ ಬಗೆಗೆ ಅವರ ಮಗನಿಂದ ಒಂದಿಷ್ಟು ಮಾತುಗಳನ್ನು ಕೇಳುವ. ಕೈಯಾರರ ಮಗ ಕೆ ಪ್ರಸನ್ನರಯ್ಯವರು ತಂದೆಯವರನ್ನ ತಾನು ಕಂಡ ರೀತಿಯಲ್ಲಿ ನಮ್ಮ ಮುಂದೆ ತೋರಿಸ್ಕೊಡ್ಲಿಕ್ಕಿದ್ದಾರೆ. ಕವಿಯಾಗಿ, ತಂದೆಯಾಗಿ, ಮೇಷ್ಟ್ರಾಗಿ, ತನ್ನ ಮಕ್ಕಳ ಅಜ್ಜನಾಗಿ, ಸಾಮಾಜಿಕ ಸ್ಥಾನಮಾನ ಗಳಿಸಿಕೊಂಡ ಗೌರವಾನ್ವಿತ ಹಿರಿಯರ ಮನೆಯ ಒಳಗಿನ ಒಂದು ಮುಖಗಳನ್ನ ಅವರು ತೆರೆದಿಡಲಿಕ್ಕಿದ್ದಾರೆ. ಅವರನ್ನ ಮಾತಿಗೆ ಆಹ್ವಾನಿಸಿದ ಅವರು ಕೈಯಾರರನ್ನ ಪರಿಚಯ ಮಾಡಿಕೊಳ್ಳುವ ಮೊದಲು ಅವರ ಪುಟ್ಟ ಪರಿಚಯವನ್ನ ನಾನು ನಿಮಗೆ ಹೇಳಬೇಕಾಗಿದೆ. ಟೆಕ್ನಾಲಜಿ ಒಂದೊಂದ್ಸರಿ ಕೈ ಕೊಡೋದು ಹೀಗೆ ಬೇಕಂದಾಗ ನಾನು ನನ್ನ ಗಂಡನ ಹತ್ರ ತಮಾಷೆ ಮಾಡೋದಂತ ಐ ಡೋಂಟ್ ಟ್ರಸ್ಟ್ ಯುವರ್ ಸಾಫ್ಟ್ ಬೇಬಿ ಅಂತ. ಈ ಸಾಫ್ಟ್ವೇರ್ಗಳು ಬೇಗ ಬೇಗ ಅಗತ್ಯ ಬಿದ್ದಾಗ ಇಟ್ಕೊಳ್ತು. ಡಾಕ್ಟರ್ ಪ್ರಸನ್ನ ಅವರ ಒಂದು ಪುಟ್ಟ ಪರಿಚಯ. ಪ್ರಸನ್ನರಯ್ಯವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ದ್ವಿತೀಯ ರ್ಯಾಂಕ್ ಪಡೆದರು. ಮೊದಲು ಕೃಷಿಕನಾಗಿ ತನ್ನ ಹುಟ್ಟೂರಲ್ಲೇ ಗುರುತಿಸಿಕೊಂಡವರು. ಕೌಟುಂಬಿಕ ವೃತ್ತಿ ಕೃಷಿ, ಬೇಸಾಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸುಮಾರು 10 ವರ್ಷಗಳ ಕಾಲ ತಂದೆಗೆ ಹೆಗಲು ಕೊಟ್ಟು ದುಡಿದವರು. ಕಾಸರಗೋಡಿನ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸ್ವೋದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸಿದ ನಂತರ ಶಿಕ್ಷಣ ಕ್ಷೇತ್ರಕ್ಕೆ ಬಂದರು. ಈಗ ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸಸ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ 2020ರಲ್ಲಿ ನಿವೃತ್ತರಾಗಿದ್ದಾರೆ. ಕ್ರಿಯಾಶೀಲ, ಅಧ್ಯಯನಶೀಲ ವ್ಯಕ್ತಿತ್ವ ಹೊಂದಿರುವ ಇವರು ಬೋಧನಾ ವೃತ್ತಿಯ ಆರಂಭದಲ್ಲಿಯೇ ಉಚ್ಚ ಶಿಕ್ಷಣದಲ್ಲಿ ಆಸಕ್ತಿ ತೋರಿಸಿ ಮಂಗಳೂರು ವಿವಿಯಲ್ಲಿ ನಡೆಸಿದ ಸಂಶೋಧನೆಗಾಗಿ ಡಾಕ್ಟರೇಟ್ ಪದವಿ ಗಳಿಸಿದ್ದು ಮಾತ್ರವಲ್ಲ, ದೇಶ ವಿದೇಶಗಳ ನಿಯತಕಾಲಿಕಗಳಲ್ಲಿ ಹಲವಾರು 11 ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಹಲವಾರು ವಿಜ್ಞಾನ ಸಂಕಿರಣಗಳಲ್ಲಿ ಪ್ರಬಂಧ ಮಂಡಿಸಿದ್ದಲ್ಲದೆ UGC ವಿಜ್ಞಾನ ಸಂಕಿರಣಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಗುರುತಿಸಿಕೊಂಡವರು. ಚೈನಾ ಬಯೋಡೀಸೆಲ್ 2008 ಎಂಬ ಅಂತರ್ದೇಶೀಯ ಮಟ್ಟದ ವಿಜ್ಞಾನ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಭಾಷಣಕಾರ ಎಂಬ ಹೆಗ್ಗಳಿಕೆ ಇವರದಾಗಿದೆ. ಮಂಗಳೂರು ವಿಶ್ವವಿದ್ಯಾಲಯದ ಅಧ್ಯಯನ ಮಂಡಳಿಯಲ್ಲಿ ಹಾಗೂ SDM ಉಜಿರೆ, ಸೈಂಟ್ ಆಗ್ನೆಸ್ ಮಂಗಳೂರು ಮತ್ತು ಸೈಂಟ್ ಅಲೋಷಿಯಸ್ ಕಾಲೇಜು ಮಂಗಳೂರು ಅಧ್ಯಯನ ಮಂಡಳಿಗಳಲ್ಲಿ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಮಂಗಳೂರು ವಿವಿ ಸಸ್ಯಶಾಸ್ತ್ರ ಉಪನ್ಯಾಸಕರ ಸಂಘ ವನಶ್ರೀ ಇದರ ಕಾರ್ಯದರ್ಶಿಯಾಗಿ ದುಡಿದಿರುವ ಇವರು ವನಶ್ರೀಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕಲೆ, ಸಾಹಿತ್ಯ, ಸಂಗೀತಗಳಲ್ಲಿ ಆಸಕ್ತಿ ಬೆಳೆಸಿಕೊಂಡ ಶ್ರೀಯುತರು ಕಾಲೇಜಿನ ನೃತ್ಯಕರ ಸಂಘ ಹಾಗೂ ವಿಜ್ಞಾನ ಸಂಘದ ನಿರ್ದೇಶಕರಾಗಿಯೂ ದುಡಿದಿದ್ದಾರೆ. ನಾಡೋಜ ಕೈಯಾರ ಕಿಞ್ಞಣ್ಣರಿಗಳು ಹುಟ್ಟುಹಾಕಿದ ಕವಿತಾ ಕುಟೀರ ಪೆರಡಾಲ ಈ ಸಂಸ್ಥೆಯಲ್ಲಿ ಕಾರ್ಯದರ್ಶಿಯಾಗಿ ಗಡಿನಾಡು ಕಾಸರಗೋಡಿನಲ್ಲಿ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸುತ್ತಿರುವ ಇವರು ಕವಿಗಳ ಬಹುತೇಕ ಎಲ್ಲಾ ಕೃತಿಗಳನ್ನು ತಮ್ಮ ಸಂಸ್ಥೆಯ ಮೂಲಕವೇ ಪ್ರಕಟಿಸಿರುತ್ತಾರೆ. ಮಾತ್ರವಲ್ಲದೆ ಸಂಪಾದಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಆಕಾಶವಾಣಿಯಲ್ಲಿ ಶ್ರೀಯುತರ ಹಲವಾರು ಭಾಷಣಗಳು ಪ್ರಸಾರವಾಗಿವೆ, ಲೇಖನಗಳು ದಿನಪತ್ರಿಕೆಗಳಲ್ಲಿ ಪ್ರಕಟಾಗಿವೆ. ಕವಿ ಕಿಞ್ಞಣ್ಣರಯ್ಯವರ ಪುತ್ರರಾಗಿರುವ ಇವರು ಹಾಡು ಕವಿಯೇ ಹಾಡು ಎಂಬ ಧ್ವನಿ ಸುರುಳಿಯಲ್ಲಿ ಗಾಯನವನ್ನೂ ಮಾಡಿದ್ದಾರೆ. ಈಗ ತಂದೆಯವರ ಬಗ್ಗೆ ಮಾತಾಡ್ತಾ ಅವರು ಈಗಲೂ ನಮ್ಮ ಎದುರಿಗೆ ಒಂದೆರಡು ಹಾಡುಗಳನ್ನು ಹಾಡಬೇಕು ಅಂತ ಹೇಳಿಕೊಳ್ತಾ ಇದ್ದೇನೆ. ಪ್ರಸನ್ನ, ನಿಮ್ಮ ಮಾತು. ನಮಸ್ಕಾರ. ಮಾತ್ರೆಲ್ಲ ಇಲ್ಲಿದ್ದ ಈ ಸಮಾರಂಭ ಕಾರ್ಯಕ್ರಮದ ಸಭೆಯ ಅಧ್ಯಕ್ಷೆ, ಪ್ರಾಂಶುಪಾಲೆ, ಈ ಸಂಸ್ಥೆಯ CS ಶಾಸ್ತ್ರಿ, ಅಂಚನೆ ಈ ಸ್ಮಾರಕ ವಿಭಾಗದ ಮುಖ್ಯಸ್ಥರ, ಕಾರ್ಯಕ್ರಮದ ಸಂಚಾಲಕರ, ಸಂಯೋಜಿತ ಸಾಹಿತ್ಯ ಮೇಡಮ್, ಅಂಜಲೆ ಮಂಡಳಿ ಜೀವನಪತ್ರಿಕೆ, ಕೈಗಾರಿಕೆ ಸಂಬಳ ಹೆಚ್ಚಿನ ಕಾರ್ಯಕ್ರಮದಿಂದ ಪ್ರತ್ಯಕ್ಷ ಆಗಿದೆ.
ಈ ಕಾಲೇಜಿನ ಮಾತ್ರ ಸೇರಿದ ಮುಂಚಿನ ಉಪನ್ಯಾಸಕರಿಗೆ ಅಚೀವ್ ಅಂಜನೆ ಇದು ಅಧ್ಯಾತ್ಮಿಕದ ಪರಿಹಾರ ಮಾತ ಅಭಿಮಾನಿ ಬಂದಿದೆ ಮಾತ್ರ ಇಲ್ಲ. ನಮಸ್ಕಾರ. ಇಲ್ಲಿ ಪಾತ್ರ ದುಂಬೆ ನೆನಪಿನ ರದ್ದು ವಿಷಯ ಬರ್ತದೆ. ಒಂದೇ ಹೆಚ್ಚಿನ ಬಂದ ತೀರಿపోయినారని ఎక్కువ సావత ఆది రాత్రి ఉలైలెక్కన 14 గంటల వరసన 14 గంటల ఒకే పాప ఒన్నికే పాప కొట్టింది. ఆ పిదైన పాపన ఒంజీరేయను 14 గంటల దుంగు ఎదురు కుటుంబం తీరిపోయినారు. ఆ 15 గంటల ಹೊಸಜನಲ್ಲ ಏನಿಲ್ಲ ಅದು ಏತ್ ಸಮಯ ಬೋಡು ಏತ ಆಸೆ ಮಾತಾಡೋದು ಕಾಸ್ಗಳು ಆಸೆ ಅತನ ಯೋಗಿ ಎಡ್ಡವರಿಂದ ಅತನ ವಿದ್ಯಾರ್ಥಿ ಫ್ರಾನ್ಸಿಸ್ ಮಾತಾಡಿದರೆ ಉನ್ನತಿಗೆ ಹೋಗುವಂತೆ ಆಸೆ ಖಂಡಿತ ಅಂಚಾದರು ನಮ್ಮ ಒಟ್ಟಿಗೆ ಇಕ್ಕಡು ನಾಟ ಆನ ದೃಷ್ಟಿ ಈಗ ತೊಂದರೆಕರತಾಗಿ ಅವರು ತೊಂದರೆಕರಕ್ಕೆ ಇಡ್ಲಿ ಬೇಯ್ತಂದು ಅದನ್ನೇ ಎನ್ನ ಅಮ್ಮ ಉಣ್ಯಾಕೆ 327 ದಿನಗಳ ತಾಂಡೆ ತಿನ್ನೆಲ್ಲ ಇಡ್ಲಿಲ್ಲ ಒಂದು ಈದು ಕೊಡುತ್ತೆ ಅಂಚದು ಆರೋಗ್ಯದ ರಹಸ್ಯ 100 ವರ್ಷ ಆರೋಗ್ಯ ಬರ್ತದೆ. ಮಾತ ಚಟುವಟಿಕೆ ಭಾಷಣ ಮಾಡ್ತಿರ್ತೇವೆ. ಶತಪೂರ್ತಿಯಲ್ಲಿ ಬಾರೀಶ್ವರದ ಉಳ್ಳುದ ಮಾಡ್ತಿದ್ದಾರೆ. ಆ ಆರೋಗ್ಯದ ಚಟುವಟಿಕೆ ತೊಂದರೆಗಾರ ಮೂಲ ಬೇಯುಂದೇ ಬೀಳಿ ಅಂತ ಅವರಿಗೆ ಭಾರಿ ಸಂತೋಷ. ಮುಖಜೆಂಚಿನ ಬಂದ ಆರು ಕನ್ನಡ ಶಾಲೆಗಳು ಬದಿಗಳು ಅನಂತಪಟ್ಟಣ ಒಂದು ಅಧ್ಯಾಪಿಕ ಮಹಾಜನ ಸಂಸ್ಕೃತ ಕಾಲೇಜಿನ ನೀರ್ಚಾರಣ ಒಂದು ಶಾಲೆಗಳು ಅದರ ಸಂಸ್ಕೃತ ವಿದ್ವಾಂಸ ಅಲ್ಪದ ಒಂದು ಮಾಸ್ಟರ್ನ ಕೂಡಲು ಅಪಗಪಗ ಭಾಷಣ ಬಂದಿದ್ದಾರೆ. ಆರು ನಮ್ಮ ಅಧ್ಯಕ್ಷೆ ಮುಖ್ಯಸ್ಥೆ CS ಶಾಸ್ತ್ರನ ಕುಟುಂಬದ ಗೊತ್ತಾರೆ ಆ ಹಿರಿಯಗೆ ಶಂಕರ ಶಾಸ್ತ್ರಿ ಏಕೆ ಒಂದು ವಿದ್ಯಾರ್ಥಿನ ಒಂದು ಮಾರ್ಗದರ್ಶನ ಮಂದಿರದಿಂದ ಶಂಕರ ಶಾಸ್ತ್ರದ ಪ್ರವಚನಗಳು ಅವರು ಅಧ್ಯಾಪಕಿ ಪಂಡಿತಿ ಉನ್ನತ ಮಟ್ಟದ ಒಂದು ವಾಗ್ಮಿನಟದಲ್ಲಿ ಪುನಃ ಆ ಪಾತ್ರನೇ ಎಲ್ಲ ವಿದ್ಯಾರ್ಥಿ ಇನ್ನೆನ್ನೇ ಇಲ್ಲಿ ಅವನು ಮಾತಾಡ್ತಾನೆ, ನಾನು ಮಾತಾಡುವುದಿಲ್ಲ, ಪ್ರತಿಯೊಂದು ಶಕ್ತಿನ ಲೆಕ್ಕದಲ್ಲಿ ಅವಕಾಶ ಕೊಟ್ಟು ಔನ್ನತ್ಯ ವಾಗ್ಮಿಯಾದ ಮಾರ್ಗದರ್ಶನ ಕೊಡುವ ಕುಟುಂಬದ ಅಧ್ಯಕ್ಷೆ ಆ ವಿಷಯವನ್ನು ಹೇಳ್ತೀವಿ. ಬುಕ್ಕ ಏನ್ ಚೆನ್ನಾಗ ಒಂದು ಜನ್ಮ ನಮ್ಮ ತಾಳು ಹುಟ್ಟು ನಾವು ಒಂದು ಆಕಸ್ಮಿಕ ಆಂಡ ಒಂದು ಮಾಮಲ್ಲ ಜನಕ ಪಂಡಿತನ ಕವಿನ ಸಮಾಜ ಸೇವಕನ ಸ್ವಾತಂತ್ರ್ಯ ಯೋಧನ ಅಂಚಿನ ಹೋರಾಟಗಾರನ ಕೃಷಿಕನ ಅಂಚಿನ ಒಂದು ಮಹಾತ್ಮ ಒಂದು ಮಗ ಕೊಟ್ಟನವರು ಒಂದು ಪೂರ್ವ ಜನ್ಮದ ಒಂದು ಪುಣ್ಯದ ಫಲ ಸುಕೃತ ಆಗುವುದು ಅವೇ ಒಂದು ಸುಕೃತ ಆ ಕಾರಣ ಮಾತ್ರ ಮೂಲಿನಿಕ್ಕಿನಲ್ಲಿ ತುಳು ಅಧ್ಯಯನ ಪೀಠಕ್ಕೆ ಗೋಡನೆ ನಿಂತಿನ ವಾಸ್ತು ಇಲ್ಲದ ವಿಷಯವೇ ಯಾರಂತೆ ನಿಖಿಲಕ್ಕೆ ಇರಲಿಲ್ಲ. ಅವರು ನನ್ನ ತಂದೆಯವರು, ಅವರು ನನ್ನ ಅಪ್ಪ, ಫಾದರ್ ಹೀಸ್ ಪಿತೃ. ಆರನೇ ಎಂಟ್ಲೆ ಹೆಚ್ಚಲ್ಲಿ ತಂದಿದ್ದಾರೆ ಹೆಣ್ಮಲ್ಲಿ ಆರು ಜನ ಆಂಡರು ಪ್ರತಿ ನೆನಪು ಅರಲ್ಲಿ ಕೊಡತ್ತೆ ಇಂಗ್ಲ ಎಂಚಲ್ಲಿ ತಂದಿದ್ದಾರೆ. ಕನ್ನಡ ಅಪ್ಪ, ತಂದೆ, ಫಾದರ್, ಪಪ್ಪ, ಪಪ್ಪ, ಡ್ಯಾಡಿ ವಿತ್ ಡ್ಯಾಡಿ ಅಂತ ಫ್ರಾನ್ಸಿಸ್ ಬಂತು ಅರಗುತ್ತುಂಟು ಬಾಳ ಬರುತ್ತುಂಟು. ನಮ್ಮ ತುಳು ಕನ್ನಡಗಳು ವಿರೋಧ ಆಂಡ ಸ್ತ್ರೀಲಿಂಗಲ ಪುಲ್ಲಿಂಗಲ ವಿರೋಧದಲ್ಲಿ ಅಪ್ಪ ಶಬ್ದಗಳು ಏಕಾರ ಸೇರಿಸಿದ ಅಪ್ಪೆ ಅಪ್ಪೆನಲ್ಲಿ ಅಂದ್ರೆ ಅಮ್ಮನಂದ್ರೆ ತಾಯಿ, ಅಮ್ಮಗೆ ಏಕಾರ ಸೇರಿಸಾಗ ಅಮ್ಮೆ ಅಪ್ಪಗ ಎಂಟ್ಲು ತಿರುತ್ತಿಲ್ಲ ಪಕ್ಕೀರಜ್ಜೇರಿಡ ಜೋಗಳು ಅಮ್ಮ ಅಂದ್ರೆ ಅಮ್ಮೆ ಅಮ್ಮೆ ಏಕವಚನ ಅಂದ್ರೆ ಎಂಗ್ಲಿನ ಅಮ್ಮ ಉಣ್ಯಕ್ಕೆ ಎಂಗ್ಲಿನ ಎಂಚ ಕಂಡು ಇಲ್ಲಿ ಬಹುವಚನದಲ್ಲಿ ಕೂಡ ಅಮ್ಮೆರು
ಅಚ್ಚ ಕನ್ನಡದಲ್ಲಿ ಸಚ್ಚ ತುಳು ಅಚ್ಚನ ಹಿಂದಿಡಿದಿರ್ತದೆ ಕನ್ನಡದ ಹಿಂದಿಡಿದ ಸಚ್ಚ ಸಚ್ಚ ತುಳು ಶಬ್ದ ಆಮೇಲೆ ಅಪ್ಪೆ ಅವ್ರು ಇಡೀ ಹುಡುಗರು ಆ ಸಮಯ ಅಮ್ಮ ಅನ್ನೋ ಕನ್ನಡ ಶಬ್ದನೇ ಇರ್ತದೆ ಆದ್ರೆ ನಮ್ಮೇಲೆ ಇಂಗ್ಲ ಅಕ್ಕನ್ನು ಎಲ್ಲ ಭಾವನೆ ಹೊಡಿದ್ದೀನಿ ಅಪ್ಪ ಇರ್ತದೆ ಅಂಚೆ ಆಲೆ ಇಂಗ್ಲ ಮಾತ ಅಪ್ಪ ಇರ್ತದೆ ಅಮ್ಮದಿ ಗೊತ್ತಿರು ಇಂಗ್ಲ ಅಪ್ಪೆ ಅಕ್ಕನೇ ಅಪ್ಪೆ ಇನ್ನು ಮಿದ್ದಿಲ್ಲ ಆಲೆಂಚಿನ ಎಲ್ಲಿ ಗೆಂಚಿನ ಬರೋದು ಹಿಂಜಣ್ಣೆ ಅಮ್ಮೆ ಉಜ್ಞಾಕ್ಕೆ ಅಮ್ಮ ಅಥವಾ ಮಿದ್ದಿನ ಜನರು ಅಪ್ಪು ಕುഞ്ഞ് കുഞ്ഞപ്പെ ಅವು ಇಲ್ಲಿ ಕುಕ್ಕಿ ಸಾಚಾರು ಇತ್ತೆ ಮಾತ್ರ ಎಂಗ್ಲೇ ಮಾಡ್ತಾರೆ ಆದ್ರೆ ಕಾವೇರಿ ಬರ್ತದೆ ಅವು ವಾಟರ್ ಲೈನ್ಸ್ ಅಚ್ಚಿನ ಕಾವೇರಿ ಸೊ ಒಂದು ಪಾಪ ಆರು ಏಳು ಮಲ್ಲ ಪಂಡಿತ ಆಗಲ್ಲ ಆರು ಏಳು ಮಲ್ಲ ಒಂದು ಸಾಧನೆ ಮಾಡ್ತಾರೆ ಪ್ರಥಮ ಆದ್ಯತೆ ಕೃಷಿ ಮಣ್ಣದ ಕೆಲಸ ಭಾರತ ಕನ್ನಡ ಶಬ್ದನು ನಾನು ಮಣ್ಣಿನ ಮಗನು ಮಂದಾರೆ ಮಾಲೆ ಮೇಲೆ ನವದೇವರಿಲ್ಲನ್ನು ಹುಚ್ಚುತ್ತಿರುವವನು ಹೊಲನೆಲ್ಲ ಉಳುವವನು ಕೆಸರಿನಲ್ಲಿ ಕಸದಲ್ಲಿ ಗೊಬ್ಬರದ ಗುಂಡಿಯಲ್ಲಿ ದುಡಿಯುವವನು ಅಂತ ಕೃಷಿ ಆದ ಆದ್ಯತೆ ಮಾತುಗಳು ಆರ ದಿನಚರಿ ಚೈತನ್ಯ ಬಂದ ಆ ಅಧ್ಯಯನಗಳು ಕಾಂಡ 3 ಗಂಟೆ 4 ಗಂಟೆಗೆ ಏದು ಕೊಟ್ಟಿಗೆಲ್ಲ ಹಾಕೊಂಡ್ರೆ ನಾಯಿ ಕೊಡುತ್ತದೆ ಎಚ್ಚರಿಕೆಗಳು 3 ಗಂಟೆಗೆ ಅವರು ಅದು ಗ್ರಂಥಾಲಯ ಗ್ರಂಥಾಲಯ ಆಯ್ತು ಓದುದು 4 ಗಂಟೆ 4 ಗಂಟೆಗಳನ್ನು ಬರೆಯೋದು ಅವು ಬರೆದ ಹೆಂಚಿನ ಕಾವ್ಯ ಆಗ ಕಾವ್ಯ ಒಂದು ಹಾಡು ಕಂಡಿರುತ್ತೆ ಆಯ್ತು ಒಂದು ಹೊಸ ಒಂದು ದಾಟಿದ ಅರ್ಣವೇ ದಾಟಿದ್ದು ಆ ದಾಟಿದ್ದು ತಕ್ಕ ಶಬ್ದನ ನಾಡೊಂದು ಪ್ರಾಸ ಚಂದೋಬದ್ಧ ಬರೆದು ಆಯ್ತು ತಿದ್ದು ಬರೆಯುದು ಕಠಿಣ ಬೆಳಿಗ್ಗೆ ಸೀದಾ ಹೋಗ್ಬೋದು ಆ ಕಾವ್ಯ ಆಗಬೇಕು ಐದು ಹೋಗ್ತದಲ್ಲ ಇಡ್ಲಿ ಕಾಂಡಕ ಇಡ್ಲಿ ಅನ್ನ ಇಡ್ಲಿ ತಯಾರ ಇಡ್ಲಿ ತಂದಾಗ ಲೇಟ್ ಆಗುತ್ತೆ ಇಡ್ಲಿ ತಂದಾಗ ಆರ್ನ ಲೆಪ್ಪು ತಿಕ್ಕ ಜಾಗ ಬಜ್ಜೆ ಜಾಗದ್ದು ನೆಲುಗೂರಿ ಬಜ್ಜೆ ಕೂಗ್ನು ಐದು ಪಕ್ಕದ್ದು ಆರು ಓ ಪ್ರಸನ್ನ ಓ ಅವರನ್ನ ಇಟ್ಲ ಬೈದು ಕೋಡೆ ಅದು ಹೆಡ್ ಮಾಸ್ಟರ್ ಹೆಡ್ ಮಾಸ್ಟರ್ ಮಾಡಲಾಗಿ ಪಾತ್ರೆ ನಾರೇ ಕೊಡಿಸುತ್ತೀವಿ ಇಲ್ಲ ಸಂವಹನ ಕೊಡುತ್ತೀವಿ ಅಮ್ಮಡೆಲ್ಲ ಏದು ಪಾತ್ರೆ ತೆಗೆದ ಇದು ಸರಿಯಾದ ನೆನಪಿದೆ ಕುಸಲಿಗೆ ಸರ್ತದೆ ಅದರಿಂದ ಆರು ಆಧರಿಸಿ ಶಾಲೆಯ ಶಿಕ್ಷಕಿ ಪಂಚಾಯತ್ 15 ವರ್ಷ ಅಧ್ಯಕ್ಷ ಇಂಜಿಗಳಿಗೆ ತೋರಿಸುತ್ತಿದ್ದೇವೆ ಲೆಕ್ಕುಣದ ಹೆಡ್ ಮಾಸ್ಟರ್ ಮೇಲೆ ಕೂಡಿದೆ ಅಂತ ತಿರುಗಿ ಬಲಿಕೊಡಿ ಬಲಿತದ ರಂಗಣ್ಣ ಈ ಬಜ್ಜಿಯನ್ನು ಹಂಚಿಕೊಳ್ಳು ಆ ಬಜ್ಜಿಯನ್ನು ಹಿಂಚಿಕೊಳ್ಳು ಅಥವಾ ರಂಗಣ್ಣ ಅಂತ ತುಂಬಿ ನಾಣ್ಯ ಮಲ್ಲಾಯ ಜಸ್ಟ್ ನೇರ ಮಲ್ಲಾಯ ಆಮೇಲೆ ಆ ಬಜ್ಜಿ ಮೂಲೆ ಇರ್ತದಲ್ಲ ಅವಳಿ ನುಂಗು ಆ ಬಜ್ಜಿ ಅವಳಕ್ಕಿಂತ ನುಂಗು ಇಂದಿನ ಹಂಚಿ ಮಾಡಿದ್ದು ದಾಯಿ ಆಯ್ಕೆ ಅಥವಾ ನಮ್ಮ ಪೆರಡಾಳ ಗ್ರಾಮದ ಬಗ್ಗೆ ರೆಕಾಗ್ನಿಷನ್ ಒಂದು ಆದ್ಯತೆ ಮಾತ್ರ ಖರೀದಿ ಮಾಡಿ ಮಸ್ತ್ ಬೆಲೆ ಆ ಒಂದು ಎಡ್ಡೆ ಎಡ್ಡೆ ತಿಂಗಳಿಗೆ ನಮ್ಮ ರಿಪೋರ್ಟ್ ಬಗ್ಗೆ ಹಂಚಿಂಚೆ ಅವರು ಪಟೋರ ಕೋಕ ಮತದಾರ ಎಡ್ಡ ಬಜ್ಜಿ ಅದು ಬರ್ತದೆ ನಮ್ಮಲ್ಲ ಕೈ ಜಾಸ್ತಿ ಕೆಲಸ ಒಂಜಿ ಗಳಿಗೆ ಕೆಲಸ ಬಂದಂತೆ ಹುಲ್ಲಿಯರೆ ಬೇಗರ ಬಿಚ್ಚಿದ್ದಲ್ಲ ಆರು ತಂದೆ ಅವಾಗ ನಾವನ ಮಾಸ್ಟರ್ ಮಾಡಿದ್ರೆ ಬುಕ್ಕ ಹಿಟ್ ಮಾತ್ರ ಆರು ತೋಟ ಸಂತ ಮತ ಕೈತಲ್ಲ ಆರು ಮಂಡಲ ಕರೆಕ್ಟ್ ಒಂದು 2 ಗಂಟೆ ಪಾತ್ರ ಇಂಗ್ಲಿಷ್ ಬಂದಿರ್ತೀರಿ ಕೆಲಸ ಬಂದಿರ್ತಾರೆ ಇಂಗ್ಲ ಅಂಚಿನ ಶ್ರದ್ಧೆ ಕೆಲಸ ಬಚ್ಚಿಜಲ್ಲಿ ಹೆಚ್ಚಿನ ಶಕ್ತಿ ಆ ಪ್ರಾಯದ 8 ವರ್ಷ ಪ್ರಾಯದ ಬಚ್ಚಿ ಜಾಲಿಗಳನ್ನ ಅದನ್ನ ಕೆಲಸ ಬಲ್ಲಿ ಇದ್ರೆ ಆಕ್ಚುಲಿ ಆ ಅರ್ಜಿಯಲ್ಲಿ ಅವ್ರು ಏನು ಕೆಲಸ ಮಾಡಿದ್ರಲ್ಲ ಒಂದು ದಿನ ಮರ್ಸಲ್ ಡಿಸೋರ್ಸ್ನಲ್ಲಿ ಆನ ಪ್ರಾಯದ ಜನ ಇಂಜಿನಿಯರ್ಗಳಲ್ಲಿ ಅವರು ಕೆಲಸ ಅಮ್ಮ ಇಂಜಿನಿಯರ್ பண்ண ಕೆಲಸ ಮಾಡ್ತಿದ್ರು ಕಜಿ ಓದಿರ್ತೀರ ಅವ್ರ ಎಕ್ಸ್ಪರ್ಟ್ ಆ ಪ್ರಾಯದ ಅಪ್ಪ ಒಂದು ದಿನ ಆಮೇಲೆ ಇಲ್ಲದ
ಕುಂತರದನ್ನ ಕಲ್ಲಿಡು ಆ ಸ್ವಂತ ಕುಂಟನ ಆ ಬಂದಿದ್ದೇನೆ ಈಗ ದಾಯ ವಿದ್ಯಾರ್ಥಿ 8 ಜನ ಆಂಡ್ಯಗಳಲ್ಲಿ ಕೆಲಸಗಳು 7 ಜನ ಮುಂಜಾನೆ ಕೆಲಸಗಳು ಹೊರತು ಎಕ್ದಮ್ ಇಲ್ಲಿ ಕೆಲಸ ಮಾಡ್ತಾರೆ ಈಗ ದಾಯಗಳ ಈ ಪ್ರೈವೇಟ್ ದಾಯ ಇರುವಂತ ಕೆಲಸ ಇದ್ದ ಪಂಚಾಯತ್ ಬೋರ್ಡ್ ಆಗಿದೆ ಸಾರಿಗೆ ಮಾತಾಡ್ತಾರೆ ಗಾಂಧೀಜಿ ಆಗ ಸ್ವಂತ ಕಾಯ್ತಾನೆ ವೇದಗಳ ಕಾಯ್ತಾನೆ ಬೇಕು ಯಾರು ಕಾಯ್ತಾನೆ ಗೊತ್ತಿಲ್ಲ ಏನು ಕುಂತಾರೆ ದಾಯದಲ್ಲಿ ಬಾಗಿದ್ದಾರೆ ಅಂಚಿನ ಕೆಲಸ ಅಂತ ಬರೀ ಸಾಹಿತ್ಯ ಸಾಹಿತ್ಯ ಕನ್ನಡ ಲೋಕವೇ ದೇವಕುಲ ಬೆವರೆ ಹೂ ಬೆವರೆ ಗಂಗಾಪುರ ಕಣ್ಣೀರ ತೀರ್ಥಂ ಬೆವರೆ ಹೂಕಾಯಿ ಕಣ್ಣೀರ ತೀರ್ಥಂ ನನ್ನೊಂದಿಗರ ಸಾವ ಬಾಳ ನೋವ ಕಂಡೀನು ನನಗದರೇ ಸಮಪಾಲು ನನಗೆ ಅದರಲ್ಲಿ ಸಮಪಾಲು ಸಾವು ನೋವು ಬೇಸರ ದುಃಖವನ್ನು ನಾನು ಕಂಡಿದ್ದೇನೆ ನನ್ನೊಂದಿಗರ ಅದರಲ್ಲಿ ನನಗೆ ಸಮಪಾಲು ಸಾಧಾರಣವಾದ ಕವಿಗಳು ಬರೆಯುವ ವಸ್ತು ಹೆಚ್ಚಿನ ನಂದ ಸೂರ್ಯೋದಯ ಬಹಳ ಚಂದ ಸೂರ್ಯಾಸ್ತ ಇನ್ನೂ ಚಂದ ಮಾಮರ ಪ್ರಕೃತಿ ಕಾಡು ವನ ಸಿರಿ ಅಂಚೆ ಎಡ್ಡ ಸಂಗತಿನೇ ತಂದುకునే ಅವು ಅತ್ತಂದಲ್ಲ ಕವಿಯಾಗಿದ್ದಾರೆ ಒಂದು ಕರ್ತವ್ಯನ ಒಬ್ಬ ಹೆಚ್ಚಿನ ನಂದ ನಮ್ಮ ಸಹವಾಸಿ ಸಂಕಷ್ಟಗಳು ಆಕೆ ತೊಂದರೆಗೊಳಗಾದ್ರು ಸಮಸ್ಯೆಗೊಳಗಾದ್ರು ಜೀವನದ ಜಂಜಾಟದಲ್ಲಿ ಕೂರುದು ಕೈ ಚೆಲ್ಲುದು ಪುನಃ ಆಕೆಯಿಂದ ಸಾಂತ್ವನ ಮಂಚಿನ ಒಂದು ಜವಾಬ್ದಾರಿ ಗುರುತರವಾದ ಜವಾಬ್ದಾರಿ ಉಂಡು ಆಕೆ ಹೋರಾಡಿ ಕವಿತೆಗಳು ಬರೀತಾರೆ ಹೇಳ್ತಾರೆ ಆಕೆ ಸಾಂತ್ವನ ಅಂಚಾದ ಆ ಜನ ಮನಸ್ಸ ಮಾನಸ ಇತ್ತರ ಶಾಶ್ವತ ಅದು ಒಳ್ಳೆಯ ಸಾಧ್ಯ ಅವರಿಗೆ ಪದ ಪದವನ್ನು ಆ ಪದಕ ರೂಪಡೆ ಅಂತಂದ್ರೆ ಸಮಯಕ್ಕೆ ರಾಗ ಕಾಳವಿ ಬಸಾರಿಯಲಿ ಮುಂದಿರುವ ಕಷ್ಟಗಳ ಕಾಳವಿ ಬಸಾರಿಯಲಿ ಮುಂದಿರುವ ಕಷ್ಟಗಳ ಇಂದು ನೆನೆಯುತ್ತ ನೀನು ಮರುಗಲೇಕೆ ಮರುಗಲೇಕೆ ಇಂದು ನಿನ್ನಯ ಗತಿಯು ಜೀವನದ ಸಂಸ್ಕೃತಿಯು ಇಂದು ನಿನ್ನಯ ಗತಿಯು ಜೀವನದ ಸಂಸ್ಕೃತಿಯು ಬೆಂದೊಡಲ ಬೆಂಕಿಯಲ್ಲಿ ದಹಿಸಲೇಕೆ ಬೆಂದೊಡಲ ಬೆಂಕಿಯಲ್ಲಿ ದಹಿಸಲೇಕೆ ಕಾಣದಿರಲಿ ಮುಂದಿರುವ ಕಷ್ಟಗಳ ಇಂದು ನೆನೆಯುತ್ತ ನೀನು ಮರುಗಲೇಕೆ ಮರುಗಲೇಕೆ ಇಂದು ಒಂದೇ ಕಾರಣಗಳು ಆರು ಸಹವಾಸಿಗಳ ನೆರೆಬೆರತನ ಕಷ್ಟಗಳು ದುಃಖಗಳು ತಾಪತ್ರಯಗಳು ಮಾತ ಆ ಶಕ್ತಿ ಮೀರಿದು ಆ ಕೆಲಸ ಮಂದಿರುವುದಕ್ಕೆ ಕಾರಣವಾಗಿದೆ ಎಲ್ಲ ಊರದ ಕನ್ನಡದ ವಾರದ ಜನಗಳು ಆರನ್ನು ಸ್ವತಂತ್ರ ಉಮದವಾರ ಪಂಚಾಯತ್ ಮೆಂಬರ್ ಆ ಸ್ವಾತಂತ್ರ್ಯ ಪೂರ್ವ ಕಾಲಗಳು ಕಮ್ಯುನಿಸ್ಟ್ ಪ್ರಾಬಲ್ಯ ಕೇರಳ ಕಮ್ಯುನಿಸ್ಟ್ ಆಡಳಿತ ಜನಸಂಘ ಇದು ಬಿಜೆಪಿದ ಆರ್ಎಸ್ಎಸ್ ಜನಸಂಘ ಕಾಂಗ್ರೆಸ್ ಇತ್ತು ಆ ಮಾತಾ ಪಾರ್ಟಿದಲ್ಲ ಸೇರಿದು ಆ ಪಾರ್ಟಿಲ ಅರ್ಥಂಚಿನ ಕವಿ ಮನಸ್ಸಿದ ಕವಿ ಹೃದಯ ಸಾಹಿತಿ ಬರವಣಿಗಾರಿ ಶಿಕ್ಷಕಿ ಹಿನ್ನದ ಅಧ್ಯಕ್ಷ ತುಲೆ ಇತ್ತಿದ ಸಮಯ 5 ವರ್ಷದ ಆಡಳಿತವಾದರೆ 2 ವರ್ಷ ಇಂಕಲ 1 ವರ್ಷ ಬುಕ್ಕೂರಿ 2 ವರ್ಷ ಬುಕ್ಕೂರಿ ಆ ಬಗ್ಗೆ ಹೊಂದಾಣಿಕೆ ಮನಸ್ಸಿನ ಆಡಳಿತ ಅಧ್ಯಕ್ಷರಿಗೆ ಆ ಪಾರ್ಟಿಲ ಅರ್ಥಂಚಿನ ಹಿನ್ನ ರೈತರಿಗೆ ಮಾತಾ ಪಾರ್ಟಿದಲ್ಲ ಸೇರಿದು 5 ವರ್ಷ 10 ವರ್ಷ 15 ವರ್ಷ ಆ ಪಂಚಾಯತ್ ಅಧ್ಯಕ್ಷರು ಅವರು ಮಾರ್ಪಡಿನ ಹೆಚ್ಚಿನ ಮಾತಾ ಅಭಿವೃದ್ಧಿ ಮಾತಾ ಮಾಡ್ತಾರೆ ಅವರು ವಿದ್ಯುತ್ ಸೌಕರ್ಯ ಕೊರಗೇರಿನ ವಿಷಯ ಕೊರಗೇರಿಗೆ ಮಾಡೋದು ಅದಕ್ಕೆ ಕವಿತೆ ಬೆಳೆದಿದೆ
ಆ ಕೊರಗೇರಿಗೆ ಹೋಗೋದು ಆರ್ನ ಅವಧಿಗೆ ಕ್ವಾರ್ಟರ್ಸ್ ಆ ಟೆರೇಸ್ಗೆ ಕ್ವಾರ್ಟರ್ಸ್ ಮಾಡಿದ್ದಾನಲ್ಲ ಇದು ಮೂಲ ಕಾಂಪೌಂಡ್ ಇದು ಕಂಬದ ಆಶ್ರಯ ಇರ್ತದಲ್ಲ ಅದು ಟೆರೇಸ್ ಬಳಕೆ ನಂಗೆ ಗೊತ್ತುಂಟು ಆರ್ಕಿಟೆಕ್ಟ್ ಮೂಲ ಅವು ಮಿತ್ತ ಟೆರೇಸ್ ಕಾಂಪೌಂಡ್ ಬೀಮ್ ಉಂಟು ಅಟ್ಟ ಬಳಕೆ ಅಂತೇವೆ ಆಂಡ ಆ ಕೊರಗೇರಿಗೆ ಆ ಶುಭ ಸಮಾರಂಭದ ಇಲ್ಲಡೆ ತಗೊಳ್ಳೋದಲ್ಲ ಅದು ಬುಕ್ಕದಲ್ಲಿ ಏನಿದೆ ಗೊತ್ತಿಲ್ಲ ಅದು ಎಂತ ನಿಂತಿದ್ದೇನೆ ಅಕ್ಲೆ ಇಲ್ಲಿ ಆ ಕ್ವಾರ್ಟರ್ಸ್ ಹೊರಗಿನ ಆ ಎಂತಿನ ಲಕ್ಷನ್ ಬೀಡ್ ಓಕೆ ಐಕೆ ದಾಲ ಕಂಪ ಐತೆ ಒಂದಿನ ತರಕಾರಿ ತಗೊಂಡು ನೀವು ಸೈಟ್ ಹೋಗಲ್ಲ ಕುಗ್ಗೆ ನಿಂತಿನಿ ಮಾತ್ರ ಹುಗ್ಗದಾದ ತಿಂಡಿ ಕೊಡ್ತಾರ ಬುಕ್ಕ ಇಟ್ಟು ವಾಸ ಮಾಡ್ತಾರೆ ಇದನ್ನ ಅಂಚಿನ ಒಂದು ಆ ಕಾರ್ಯ ನೆನಪಿನಲ್ಲಿ ಏನ್ ಚಾಪನೆ ಹೊರಗೆ ಆ ವಿಷಯ ಅಂಚಿನ ಆದ್ಯತೆ ಕೆಲಸ ಮಾತಾಡೋದು 15 ವರ್ಷ ಕೆಲಸ ಐತೆ ಒಟ್ಟಿಗೆ ಕಾಂಡ ಲಕ್ಕದು ಆ ಬಜೆಟ್ ಅಲ್ಲಿ ಕೂಪನೆಕ್ಕುಂಟು ಆರೇ ನಟ ಒಂದು ಕಾರ್ಯದ ಫುಲ್ ಕಾರೈ ಕಟ್ಟದು ದೊಡ್ಡವಾದ ಫುಲ್ ಸಮೃದ್ಧಿಯಾದ ಕುಂಟದಲ್ಲಿ ನೀರ್ಲಾಗಿ ಹೋಗುದು ಸಾವಿರದ ನೀರ್ಲಾಗಿ ಹೋಗುದು ಅಂಚಾದ ಸಮೃದ್ಧ ಫಲಭರಿತ ಬಂದಿತ್ತು ಆ ಮುಚ್ಚಿತ ನೋಟ ಏದೋ ಗುಡ್ಡೆಗೆ ಮಾಡಿದ ಆ ಗುಡ್ಡೆ ಹೆಂಚಿನ ಉಂಟುಂಟ ಆ ಗುಡ್ಡೆ ಉದ್ದುದ ಕಾಲ ಇಟ್ಟೊಂದು ಪದ ಬಿತ್ತು ಬಗೆಯ ಕಾಲ ಒಂದು ಪದ ಅದಕ್ಕೆ ಜಾಗ ಗುಡ್ಡದ ಗುಡಿ ಪದ ಅಡ್ಕಾಲ ಅವು ಅಡ್ಕ ಪದವು ಅವು ಅಂಗಾರ ಪದವನ್ನು ಗುಡ್ಡದ ಕಾಲದ ಪ್ರಸಿದ್ಧ ಅಂಗಾರ ಪದವುಳ್ಳ ಆ ಜಾಗದಲ್ಲಿ ರಾತ್ರಿ ಸಮಯದಲ್ಲಿ ಭೂತ ಸಂಚಾರ ಗುಳಿಗೆ ಸಂಚಾರ ಗುಳಿಗಿನ ಪೆಟ್ಟು ಎತ್ತುವ ಜನಶಕ್ತಿ ಇರುವಂತೆ ಕೂಡಿಯಾಡೆ ಹೋಯ್ತು ಅಂಚಿನ ಜಾಗ ಆರ್ನ ವಿದ್ಯಾರ್ಥಿಗಳು ಪಂಚಾಯತ್ಗೆ ಅನಂತ ಪಟ್ಟಣಗಳು ಶಾಲೆ ವಿದ್ಯಾರ್ಥಿ ಶಾಲೆ ಕಟ್ಟಿದ್ರು ಆ ಶಾಲೆ ಕಟ್ಟಿನ ಸಮಯದ ಮುಳಿತ ಶಾಲೆ ಆ ಮುಳಿತ ಶಾಲೆದ ಅಂಚಿಗೆ ಹೋಗುವಾಗ ಆ ಸಮಯದ ಟಾರ್ಚ್ ಇತ್ತು ನಿಮಗೆ ಪ್ರಾಯಗಳಿಗೆ ಗೊತ್ತಿತ್ತು ಅವಾಗ ಸೂಟೆ ಮತ್ತೆ ಭೂತದ ಸೂಟೆ ಮಾತ್ರ ಕಾಣ್ತಾರ ನಂಗೆ ಗೊತ್ತುಂಟಂದ್ರೆ ನನ್ನ ಟಾರ್ಚಿಗೆ ಹೋಗೋದು ಸೂಟೆ ನಿಮಗೆ ಕಲ್ಪನೆ ಬರಲಿದೆ ಆ ಸೂಟಿನ ಪಕ್ಕದ ಅವರು ಓನ ಮುಳಿತ ಆ ಪದವನ್ನು ಸೂಗುವುದು ಶಾಲೆ ಇಡೀ ಗೊತ್ತಿರ್ಬೋದು ಮನದಾನ ಶಾಲೆ ಆ ಶಾಲೆದ ವಿದ್ಯಾರ್ಥಿಗಳನ್ನ ಒಂದು ವರ್ಷ ಆದಾಯ ದಂಡಿನ ಎಲ್ಲ ಕಡೆ ಗೊತ್ತದ ಆ ತರವಾದ ಇಲ್ಲದ ಶಾಲೆ ಮಧ್ಯದ ಸಂಚಿಗೆ ಅವನ್ನೆಲ್ಲ ಅವ್ರು ಇಂಗ್ಲೀಷ್ ಅಂಚದ ಅವಳಿ ಶಾಲೆ ಈ ಶಾಲೆಯ ಒಂದು ವಾತಾವರಣದಲ್ಲಿ ಶಾಲೆ ಇರ್ತೇವೆ ಐದು ಬುಕ್ ಅವರು ಸರಕಾರದ ಆಶ್ರಯದ ವೇತನವೇ ಆ ಫಂಡ್ಗೆ ಕೂಡ ನಾನು ಎಷ್ಟು ಕಮಿಷನ್ ಕೊಡುವುದು ಸ್ಮಾರಕ ಆಯ್ತು ಬನ್ನ ಬವಣೆ ಮಾತು ಫ್ರಾನ್ಸಿಸ್ ನಂಜನೆಯ ಸಹಪಾಠಿ ಜೋಟು ಲೆಕ್ಕ ಅಕ್ಲಿಕ್ಕನಲ್ಲಿ ಮೆಂಟಲ್ ಬ್ಯಾಲೆನ್ಸ್ ಉಳಿಪಾಡು ಆ ಅಧಿಕಾರಿಗಳವರು ಆ ಗಡಿಗಳ ಅಧಿಕಾರಿಗಳವರು ಆ ಅಧಿಕಾರಿಗಳವರು ಆ ರಾಜ್ಯದವರು ಹೆಚ್ಚಿನ ಇನ್ಸಲ್ಟ್ ಮಾಡ್ತಾರಲ್ಲ ಸಹಿಸಬಹುದು ಇತ್ತೆಲ್ಲ ಆ ಕಾನೂನಾತ್ಮಕ ಅಡಚಣೆ ಅವರು ಪರಿಹಾರ ಹೋಗುವುದು ಅದು ಮಾತ್ರ ನಾಳಿನ ಸಹಪಾಠಿ ಎಂಬುದ ಫ್ರಾನ್ಸಿಸ್ ವಿಶ್ವದ ಅವರಿಗೆ ನಾಯಕತ್ವ ಇರಬೇಕು ಈ ಲೆದಲ್ ಬರಿಯರ ಎಲ್ಲ ಕಾರಣಗಳಿಂದ ಇರುತ್ತದೆ ಆಂಗ್ಲದಲ್ಲಿ ಹೋಗೋಣ ಬರ್ತದೆ ಅక్కడ ಮಾತ್ರ ಬೆಂಬಲ ತಾಳ್ಮಡಿದ್ಯ ಮಾಸ್ಟ್ ಮಕ್ಕಳು ಪಾತ್ರೆಗೆ ಎದುರು ಪಾತ್ರ ನೋಡಿ ಕಂಟ್ರೋಲ್ ಆಗ್ತದೆ ದೀಶಿನಮ್ಮ ಆಗ್ಲಿಕ್ಕೆ ಜನ ಮುಂದಿನ ಪ್ರೊಫೆಸರ್ ಆಡಿಯಾನಂಚ ಪಾತ್ರ ತಾಳ್ಮೆಯ ಪಾತ್ರ ಮಾಡಿದ್ರೆ ಅಂತ ಕ್ಲಾಸ್ ಮೀಟಿಂಗ್ ಗೋಡೆಯ ಮೀಟಿಂಗ್ ಸ್ಮಾರಕದ ವಿಷಯ ಅಂಚಾದು ವಿಷಯ ಅಂತ ಅಂಚಾದ ಕೃಷಿಕ ಆಡಳಿತ ಮಣ್ಣಿಡ್ತೇವೆ ಅಂಚಾದ ಅಂಚಿನ ಒಂದು ಜನನು ಪಂಚಾಯತ್ ಪ್ರೆಸಿಡೆಂಟ್ ಆಗ್ತಂತೇಳಿ ಅಂಚಾದ ಕೃಷಿಕ ಕೆಲಸದ ಆ ಏಟು ತುರುಟ್ಲ ಎಂಟಕ್ಕೆ ತುರುವಲ್ಲಿ ಪುಸ್ತಕ ಬರೆದಿದೆ ಅದೇ ಶಬ್ದಾರ್ಥದ ಒಂದು ಪದಗಳಿವೆ ಕೇಸರೆ ಗಂಗೆದ ತೀರ್ಥ ಬೇಗರೆ ಪಂಚಗವ್ಯದ ಪುಣ್ಯನಿರು ಕಾಡು ಮುಳ್ಳೆ ಪಾವಡೆದ ನೋಡಿ ತುಂಬುದರಸನೆ ಕಲ್ಲದಕ್ಕೆ ಮಣ್ಣದಕ್ಕೆ ಪಾರದಲಾದ ಕುರಳು ಬೆಂದಿರೋ ನೆತ್ತೆರುಕು ನಾರೆತ್ತೇಳು
ಸರೆ ಗಂಗೆದ ತೀರ್ಥೋದೆ ಗಾರೆ ಪಂಚಗವ್ಯದ ಪುಣ್ಯನಿರು ಕಾವಲಿ ಮುಳ್ಳೆ ಕಾವಲದನವೇ ತುಂಗುರಸನೆ ಕಂಪೆತೆ ಮಂದಿ ತಿಳ್ಕೋದ ಅವರ ಮನದ ವಿಷಯ ಮಾತಾಡ ಅಂಜಾದು ಆ ವಿಷಯ ಕೊನೆಯನ್ನು ಹೇಳ್ಕೊಂಡು ಸ್ಮಾರಕದ ವಿಷಯ ಅಂತೀನಿ ಕಾನೂನಾತ್ಮಕ ಅಡಚಣೆ ಬಗ್ಗೆ ತುತ್ತನೇ ಪ್ರಶ್ನೆ ನಿಮಗೆ 2018 ಒಂದು 30 ಸೆನ್ಸಿನ ಮೂಲಕ ಅವಸ್ಥೆಯ ಸಾಹಸನ ಬೊಮ್ಮನ ಕನ್ನಡದ ಮಲಯಾಳದ ಮಾತ ಸಾಹಿತ್ಯ ಬರಹಗಳು ಪ್ರಸಿದ್ಧ ಸ್ಮಾರ್ಟ್ ಒತ್ತುಗಳು ಕನ್ನಡ ಮಲಯಾಳ ಭಾಷಾ ದೇಶ ಮಾಡ್ತಿದ್ರು ಇಂಜಿನಿಯರ್ ಹಸ್ತಗತರಾಯ ಬುಕ್ ಬರ್ತೀವಿ ಆಗ ಮಾತ ಕುಟುಂಬದ ಮೇಲೆ ಭಾವನೆಗಳ ಮಾತು ಸೇರಿಸೋದು ಜಿಲ್ಲಾ ಪಂಚಾಯತ್ಗೆ 30 ಸೆನ್ಸ್ ಜಾಗ ಆ 30 ಸೆನ್ಸ್ ಜಾಗ ಉದ್ದೇಶಿತ ಸ್ಮಾರಕ ಮಂದಿರ ಆ ಸ್ಮಾರಕ ಮಂದಿರ ಮಾಡೋದು ಅಕ್ಲು ಆ ಕಾಂಪೌಂಡ್ ಒಳಗೆ ಮಾತ್ರ ಮಾಡ್ತಿದ್ದು ಅಕ್ಲು ಉಂಟದ್ದು ಅದಕ್ಕೆ ಬೇರೆ ಕೆಲಸ ಅಂದಾಜಿಲ್ಲ ಇಟ್ಟಿದೆ ಅಂದ್ರೆ ಕರ್ನಾಟಕ ಸರ್ಕಾರದ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅವರು ನಮಗೆ ಹಕ್ಕನ್ನು ಕೊಡುವುದಿಲ್ಲ ಜಾಗದಲ್ಲಿ ಮತ್ತೆ ಕಟ್ಟಡದಲ್ಲಿ ಹಕ್ಕು ಇಲ್ಲದಿದ್ರೆ ಅದು ಮಲಯಾಳಮಯವೇ ಮತ್ತು ಕ್ರಮೇಣ ಆದರೆ ನಮ್ಮನ್ನು ಕೀಳು ಹೋಗುತ್ತಾರೆ ಹಾಗಾಗಿ ಬೇರೆ ಒಳ್ಳೆ ಜಾಗವನ್ನು ಕೊಡಿ ಎಂಟು ರಬ್ಬರ್ ಕೊಡಿ ಅವರು ಆ ಒಂದು ಒಂದು ಜಾಗ ಉಂಟೆ ಒಂದು ಬೇಡ ಕಾಸು ಒಂದು ಅದಕ್ಕೆ ಕೊಟ್ಟಿತ್ತು ಈಗ ಅಧ್ಯಯನ ಕಾಲಗಳು ನ್ಯಾಯ ಪಂಚಾಯತ್ಗೆ ಅವನಿತ್ತು ಕಡಲದ ಗಾಳಿಲ ಕಟ್ಟಿದ್ದಾರೆ ಖುಷಿಯ ಅವಳನ್ನು ಕಟ್ಟೋಣ ನಿಮಗೆ ಅಂತ ನಿಂತಿದ್ದಾರೆ ಬಂದು ಇದೆ ಅವೇ ಜಾಗ 30 ಸೆನ್ಸ್ ಪ್ಲಸ್ 5 ಸೆನ್ಸ್ ಪಾರ್ಕಿಂಗ್ ಕೊಡೋದು ಕವಿತಾ ವಿದ್ಯಾರಂಗ ಸಂಸ್ಥೆಗೆ ಕೊಡ್ತಾರೆ ಅದಕ್ಕೆ ಕರ್ನಾಟಕ ಸರ್ಕಾರದ ಕಡಿಮೆ ಆಡಳಿತ ಅವಧಿಯಲ್ಲಿ 2 ಕೋಟಿ ಅನುದಾನ ಕೊಡ್ತಿದ್ದಾರೆ ಆ 2 ಕೋಟಿ ಅನುದಾನ ನಿರ್ಮಿತಿ ಕೇಂದ್ರಕ್ಕೆ ಬರ್ತದೆ ಅವುಗಳೇ ಗಾಯನ ಸಮಸ್ಯೆ ಸಡನ್ ಅವೆಂಚಿನ ಆ ಜಾಗೆ ಲ್ಯಾಂಡ್ ಅಸೈನ್ಮೆಂಟ್ ಬ್ರಿಟಿಷರು ನಮ್ಮ ಹುಡುಗರು ಉರಿದ ಜಾಗ ಮಾತ್ರ ಆಯಾ ರಾಜ್ಯದ ಗವರ್ಮೆಂಟ್ ಆ ಜಾಗನೇ ಅಸೈನ್ಮೆಂಟ್ ಆದ್ರೆ ಮಾತ್ರ ಆ ಕಟ್ಟಿನ ಜಾಗ ಆ ಜಾಗ ಆ ಜಾಗ ಉದ್ದೇಶ ಹೆಚ್ಚಿನದ ಕಂಡ ಅದಕ್ಕೆ ಸ್ವಂತ ಇದ್ದು ಇದ್ದಿಲ್ಲ ಕೃಷಿ ಮಂತ್ರಿ ಮಾತ್ರ ಬರೆದು ಅದಕ್ಕೆ ಪಟ್ಟೆ ಆ ಪಟ್ಟೆನ ತಗೊಂಡೇ ಮಾತ್ರ ಕನ್ಸ್ಟ್ರಕ್ಷನ್ ಈತ ನಂತರ 2020-21-19 ಯಾವುದೇ ಬಿಲ್ಡಿಂಗ್ಸ್ ಉದ್ದಿಮೆಗಳ ಕಾರ್ಖಾನೆಗಳಾಗ ಅದು ಒಳಗೆಲ್ಲ ಕೊಟ್ಟು ತಡೆ ಆ ತಡೆ ಬರ್ತದೆ ಐದು ಕೃಷಿ ಸ್ವಂತ ಇಲ್ಲಡೆ ಮಾತ್ರ ಮಾತ್ರ ತಂದೆ ಈ ದಿನ ಶಾಸಕರ ಮೂಲಕ ವಿರೋಧ ಪಕ್ಷ ಶಾಸಕರ ಮೂಲಕ ಶಾಸಕರು ವಿರೋಧ ಪಕ್ಷದ ಆಡಳಿತ ಶಾಸಕರ ಮೂಲಕ ನಿಬಂಧನದ ನಿಶ್ಚಿತನೆ ಮೆಮೊರಾಂಡಮ್ ಅವು ಅಸೆಂಬ್ಲಿ ಕೋರ್ಟ್ ಅಸೆಂಬ್ಲಿ ಬಿಲ್ ಪಾಸ್ ಆಗುತ್ತೆ ಬಿಲ್ ಪಾಸ್ ಆಗಿದ್ದು ಗವರ್ನರ್ ಸಿಗ್ನೇಚರ್ ಕಾರಣದೆ 1 ವರ್ಷ ಲೇಟ್ ಮಾಡಿದ್ರು ಇದು ಮುರಾರಿ ಚುನಾವಣಾ ನೀತಿ ಸಂಹಿತೆಯಲ್ಲಿ ಟರ್ಮ್ ಮಾಡಿದ್ರು ನಾನು ಒಂದು ತಿಂಗಳಲ್ಲಿ ಅವರು ಕಾರ್ಯಾಚರಣೆ ಆರಂಭ ಡಿಸಿನ ಮೀಟಿಂಗ್ ಹೋಗಿದ್ದೆ ಅಂತೇಳಿ ಆರಂಭವನ್ನು ಅಂಜದು ಆ ಎಡ್ಡೆ ವಿಷಯ ಆವರು ಮಾತರೆಲ್ಲ ಆ ನೆನಪು ಮಾರ್ಗದರ್ಶನ ಮಾತರೆಲ್ಲ ನಮ್ಮ ಅಭ್ಯಾಸ ಕೇಳ್ಬೋದು ತಾಂಡದ 3 ಗಂಟೆ 4 5 ಗಂಟೆದ ಬ್ರಾಹ್ಮಿ ಯಾರ ಮೂಲ ಅವೇ ಸಮಾಜ ಓದುವುದರಿಂದ ಮಣ್ಣಿನ ಪಜಿ ಗೋಡಿನ ನಮ್ಮ ಕಲ್ಲು ತಪ್ಪು ಆ ಕಲ್ಲು ಆ ಮಣ್ಣಿನ ಗೋಡೆಯಲ್ಲಿ ಅದೇ ರೀತಿ ನಮ್ಮ ಮನಸ್ಸು ಆಯಾಸ ಆಗಿದ್ದು ವಿಶ್ರಾಂತ ಒಂದು ಸಂಪೂರ್ಣ ವಿಶ್ರಾಂತಿ ಡೀಪ್ ಸೌಂಡ್ ಸ್ಲೀಪ್ ಆದ ಮೇಲೆ ಫ್ರೆಶ್ ಆಗಿರ್ತದೆ ಆಗ ಆ ಸಮಯದಲ್ಲಿ 3:30 5 ಗಂಟೆ ಒಳಗೆ ನಾವು ಏನು ಮಾಡ್ತೇವೆ ಅದು ನಮ್ಮ ಮನಸ್ಸಿನಲ್ಲಿ ಮಣ್ಣಿನ ಹಸಿಗೋಡಿಗೆ ಕಲ್ಲು ಬೀಸಲ್ಲಿ ಉಳಿಸುತ್ತೆ ಅದು ಒಂದು ಅವರ ಮಾರ್ಗದರ್ಶನ ಮತ್ತೆ ಶಿಸ್ತು ಅಮೃತ ಸೋಮೇಶ್ವರ ಬರುತ್ತದೆ ಮಂಜೇಶ್ವರ ಗೋವಿಂದ ಪೈನ ಗರಡಿಯಲ್ಲಿ ಪರಮಿದ ರೈಗಳು ಶಿಸ್ತಿನ ಸಿಪಾಯಿ ಯಾರೇ ಅವರಿಗೆ ಪುಸ್ತಕ ಕಳಿಸಲಿ ಯಾರೇ ಅವರಿಗೆ ಪತ್ರ ಬರೆಯಲಿ ಮರ ತಪ್ಪಾಳಿದ್ರೆ ಅವರ ಉತ್ತರ ಸಿದ್ಧ ಪ್ರತಿಯೊಂದು ಕೆಲಸ ಒಂದು ಕೆಲಸ ತಪ್ಪಿದ್ದ ಆ ಕಂಪನಿ ಒಂದು ಕೆಲಸ ತಪ್ಪಿದ್ದ ಆ ಪಕ್ಕದಲ್ಲಿ ದುಡ್ಡು ಆಲೋಚನೆ ಮಾಡ್ಬೋದು ನಾವು ಆಕೆ ಹೇಳಿದ ಅನ್ಯಾಯ ಆಕೆ ಮೋಸ ನಾನು ದ್ರೋಹ
ಅಂಚಿನ ಕೆಲಸ ಪದ್ಧತಿ ಶ್ರದ್ಧೆ ಸೆಲೆಕ್ಟ್ ಏದು ಸೋತಿಲ್ಲ ಗುಡಿಯ ಸೆಲೆಕ್ಟ್ ಕೆಲಸ ಮಾಡ್ತಾರೆ ಅವಾಗ ಅವು ದೈವ ಸಹಾಯ ಮಾತನಾಡಿ ಆಶೀರ್ವಾದ ಇಟ್ಟು ನಮ್ಮ ಹೆಡ್ಡೆ ಕಾರಣ ಅದು ಗೊತ್ತು ಮಾಡಿದ ಅಂಚಾಡು ನಾನು ಆಜಾನುಬಾಹಿ ಶರೀರ ಶುಭ್ರ ಬಿಳಿ ಖಾದಿ ವಸ್ತ್ರ ನೇರ ನಡೆದುಡಿ ಎಂಥ ಸಂಕಷ್ಟಕರ ಪರಿಸ್ಥಿತಿಯಲ್ಲಿ ಸಹ ಉತ್ತಮ ಮನಸ್ಥಿತಿಯನ್ನು ಕಾಪಾಡುವಂತಹ ಒಂದು ಚಾಕಚಕ್ಯತೆ ಮತ್ತು ಪರಿಸ್ಥಿತಿಯನ್ನು ನಿಭಾಯಿಸಲು ಶ್ರದ್ಧಾಪೂರ್ವಕವಾದ ಕೆಲಸ ಮಾಡಿದವನಿಗೆ ಇಡೀ ಜೀವನ ಉತ್ಸಾಹಪೂರ್ಣ ಮತ್ತು ಅರ್ಥಪೂರ್ಣ ಅವು ಆ ನಮಗೆ ಮೆಸೇಜ್ ಆ ವಿಷಯವನ್ನು ಸಾಧಿಸಲು ಹೋದರೆ ಆ ಕಾರ್ಯಗಳ ನಮ್ಮ ಮಾತೆಲ್ಲ ನಂತರ ಎಲ್ಲ ಅವಕಾಶ ಮಾಡಿಕೊಂಡು ಧನ್ಯವಾದ. ಸರ್ ಕೊಡಲೂಡೆ ಇನ್ನ ಪಪ್ಪನ ಎಂಕ್ಲೆ ಕವಿ ಪರಿಚಯ ಮಾಡಿಕೊಡಿದ್ದಾರೆ. ಆಮೇಲೆ ಎಂಕ್ಲೆಗೂ ಮಸ್ತ್ ವಿಶ್ವಾಸ ಪ್ರೀತಿ ಗೌರವ ಇಪ್ಪನ ಕವಿ ಪರಿಚಯ ಮಾಡಿಕೊಡಿದ್ದಾರೆ. ಇದಕ್ಕೆ ಧನ್ಯವಾದ. ಮತ್ತೆ ಕೈಯಾರ ಕಿಂಜಣ್ಣರ ಎಂಕ್ಲೆನ ಬರವೋಡು ಈ ವಿಷಯವಾದ ಒಂಜಿ ಪಾತರ ಕಥೆ ನಡಪರಂಡು ನಡಪಾದ ಕೊಡ್ಕೊಂಡಾಗಲು ಚಿರಶ್ರೀ ಒಕ್ಕ ನಮ್ಮ ಆನಂದ ಪಂಪಿನಂಚಿನ ಅಭಿಮಾನ ಪ್ರೀತಿ ಪುಟ್ಟವನ್ನ ಸ್ಯಾಮ್ಯುಯಲ್ ಬಾಸ್ಟನ್ ಯೂನಿವರ್ಸಿಟಿ ಬಾಸ್ಟನ್ದ ನಾರ್ತ್ ಈಸ್ಟರ್ನ್ ಯೂನಿವರ್ಸಿಟಿ MSc ಮತ್ತೊಂದಿಪ್ಪನ ಆಡ ಹೈಸ್ಕೂಲ್ ದಿಪ್ಪನಗನೆ ತುಳುತ ಬಗ್ಗೆ ತೆರಿದು ಉಡುಪಿದ ಜೋಕ್ಲು ಅದನ್ನ ಕ್ಲಾಸ್ ಹಿಡಿತೇವೆ ಅಪ್ಪಗ ತುಳುತ ಬಗ್ಗೆ ತೆರಿದು ಇಂಚಿನ ಒಂದು ಭಾಷೆ ಉಂಡು ಗೊತ್ತಾದ ಆಸಕ್ತಿ ಬರ್ತದೆ ತುಳು ಕಲ್ತದ ಇತ್ತ ಒಂಜಿ ತಿಂಗಳು ದಿಂಚಿ ಮೂಲ ತುಳುನಾಡು ತಿರುಗೊಂದು ತುಳುಟು ಪೊರ್ಲು ಪಾತೆರೆ ನೆಡ್ದ ಹೆಚ್ಚ ಅದನ್ನ ಆರ್ನ ಪಾತೆರ ನಿಕಲಕ್ಕೆ ಎಂದೆ ಚಿರಶ್ರೀ ಬೊಕ್ಕ ಸ್ಯಾಮ್ಯುಯಲ್. ನಮ್ಮೊಟ್ಟಿಗೂ ಹೊಸ ತುಳುವರು ಸ್ಯಾಮ್ಯುಯಲ್ ತುಳು ಮೋಕೆದಿದೆ ತುಳುನ ಒಟ್ಟಿಗೆ ಇರ್ತದೆ ತುಳು ಪಾತ್ರೆಗಳು ತುಳು ಸಂಸ್ಕೃತಿ ತೆರೆಯೋದು ಬಂದು ತುಳುನಾಡು ಬೈಕ್ ಇದೆ ಇದಕ್ಕೆ ನಾನು ಆಸಕ್ತಿ ಸೊಲ್ಲಲು ಸರ್ ಎಂತ ಒಳ್ಳರೆ ഞാൻ സാധ്യ ಏನು ಮಾತಲ್ಲ ಸೌಖ್ಯ ಇಂಥ ತಯಾರಿಯಿಂದ ಲೇಸಿಗೆ ಬೈದರು ಅದನ್ನು ಬರೋದು ಬಗ್ಗೆ ಗೊತ್ತಿದೆ ಗೊತ್ತಿದ್ದಿ ಆಯ ಕಿನ್ನರ ಆಯ್ತನ ಬರುವುದ ಬಗ್ಗೆ ಶತಮಾನದ ಕವಿ ಗಡಿನಾಡ ಕವಿ ಬಂದೆ ಬೆಕ್ಕು ಪಡೆನ ಮಾಮೂಲ ಚೇತನ ಕೈಯಾರ ಚಿನ್ನರ ಇತ್ತು ಸುರುಕು ಬರೆ ತಾಲೂಕು ಒಂದು ಅನ್ಪಡು ಅದ ಸುರುಕ ಮಕ್ಕಳ ಬಗ್ಗೆ ಮಂದಿ ಬಾಬಾಗಳು ಕೇಳಲು ಐದು ಶ್ರೀಮಂತ ಮಕ್ಕಳು ಬಂದು ವಿರಾಜಿ ಬಂದು ನಾಟಕ ರಕ್ತರಾಶಿ ಬಂದು ಗದ್ದೆ ಐದ್ಯತನ ಬಂದು ಪದ್ಧತಿ ರಾಷ್ಟ್ರಪತಿ ಗೋವಿಂದ ಪೈ ಬಂದು
ವೈಎಸ್ ವಿಭಟ್ ಬರುತ್ತೆ. ಕನ್ನಡದ ಕವಿ ತುಳುನಾಡಿನ ಬಂಡ ಕೈಯಾರ ಆ ಬಾಲಕೃಷ್ಣ ಶೆಟ್ಟಿ ಕೊಡಲಿ ಬರುತ್ತೆ. ಹಿರಿಯ ಚೇತನ ಕೈಯಾರ ಕಿಞ್ಞಣ್ಣರೈ ಒಂದು ಪ್ರೇಮ ಭಟ್ ಬರುತ್ತೆ. ಕೈಯಾರ ಕಾವ್ಯ ಒಂದು ಸಂಘಟನ ನಂದಾವರ ಬರುತ್ತೆ. ಕೈಯಾರ ಸಂದರ್ಶನ ಒಂದು ರಾಧಾಕೃಷ್ಣ ಉಳಿತಡ್ಕ ಬರುತ್ತೆ. ಐಕ್ಯಖಾನ ಶ್ರೀಯುತ ಒಂದು ಆಪಾದನೆ ಮುದ್ರಾಡ್ ಬರುತ್ತೆ. ಕೈಯಾರ ಗದ್ದೆ ಸೌರಭ ಒಂದು ರಾಧಾಕೃಷ್ಣ ಕೆ ಉಳಿತಡ್ಕ ಬರುತ್ತೆ. ಐಕ್ಯಖಾನ ನಾಡೋದ ಕೈಯಾರ ಕಿಞ್ಞಣ್ಣರೈ ಒಂದು ಡಾಕ್ಟರ್ ನರೇಂದ್ರ ರೈ ಜಡ್ಲ ಬರುತ್ತೆ. ಮಹಾಚೇತನ ಡಾಕ್ಟರ್ ಕೈಯಾರ ಒಂದು ರತ್ನಾಕರ ಆರ್ ಶೆಟ್ಟಿ. ಕಿಞ್ಞಣ್ಣರೈ ಬದುಕು ಬರಹ ಒಂದು ಡಾಕ್ಟರ್ ಸುನೀತಾ ಎಂ ಶೆಟ್ಟಿ. ಕವಿರತ್ನ ಕೈಯಾರ PS ಕುಕ್ಕ. ಕೈಯಾರ ಸತ್ಸಂಗಮ ಒಂದು ಪಿ ಭುವನ ಪ್ರಸಾದ್. ಅಂಚನ ಮಂಜು ಬುಕ್ಸ್ ಬರುತ್ತೆ. ಕೈಯಾರ ಶತಪೂರ್ತಿ ಸಂಭ್ರಮ ಒಂದು ಮಂಜು ಬುಕ್ ಬರುತ್ತೆ. ಐದು ಒಟ್ಟಿಗೆ ಉನ್ನತ ಸಂಕುಲ ಅನ್ನೋ ಬಗ್ಗೆ PhD ಅಧ್ಯಯನದ ಮಂದಿರ. ಐದು ಶ್ರೀಯುತ KF ಪರಶಿವಮೂರ್ತಿ ಹರಿಹರ ಹಾಸನ. ಮೇರೆ ಕೈಯಾರ ಸಮಗ್ರ ಸಾಹಿತ್ಯ ಒಂದು ಮೈಸೂರು ವಿಶ್ವವಿದ್ಯಾನಿಲಯದಾಗಿದೆ. ಅಂಚನೆ ಡಾಕ್ಟರ್ ಶ್ರೀನಾಥ್ ಕುಜಿರೆ ಕೈಯಾರ ಸಮಗ್ರ ಸಾಹಿತ್ಯ ಜೀವನ ಮುಂಬೈ ವಿಶ್ವವಿದ್ಯಾನಿಲಯದಾಗಿದೆ. ಡಾಕ್ಟರ್ ಸದಾನಂದ ಕೈಲ ಕೈಯಾರ ಕಿಞ್ಞಣ್ಣರೈಯವರ ಸಾಹಿತ್ಯ ಮತ್ತು ಕಾಸರಗೋಡಿನ ಹೋರಾಟ ಬಂದ ಗುಲ್ಬರ್ಗ ವಿಶ್ವವಿದ್ಯಾನಿಲಯದಾಗಿದೆ. ಶ್ರೀಮತಿ ವಾಣಿ US ಮಂಗಳೂರು ಕೈಯಾರ ಸಾಹಿತ್ಯ ಮತ್ತು PhD ಕಲಿಕೋಟ ವಿಶ್ವವಿದ್ಯಾನಿಲಯದಾಗಿದೆ. ಮತ್ತು ಐದು ಒಟ್ಟಿಗೆ ಮೋದಿ ಅನ್ನೋ ಸಾಧನದ ಶಾಸಕ ಚಿತ್ರಗಳ ಒಂದು ಹೇಮಶ್ರೀ ಮಂದಿನ ಶ್ರೀಮುಖ. ಕೆ ಸುಚೇಂದ್ರ ಪ್ರಸಾದ್ ಮಂದಿನ ಗತ್ಯಾಂತರ. ಕೃಷ್ಣ ಪ್ರಸಾದ್ ಬಿ ಮಂದಿನ ಕೈಯಾರ ಕಿಞ್ಞಣ್ಣರೈ. ಗೊತ್ತಾಗತ್ತೆ ಸಾಮರ್ಥ್ಯ ಅವರಿಗೆ ಮಸ್ತ್ ಪ್ರಶಸ್ತಿಗೂ ಬಿರುದು ಸಿಕ್ಕದಿಲ್ಲ. ಅವಿನ ಬಗ್ಗೆ ಅರಣ ಬಗ್ಗೆ ಪಡೆದ ಇನಿಕ್ ವಿದ್ಯಾರ್ಥಿಗಳು ಪುಸ್ತಕಗಳು ಓದೋದು ತೆಗೆಯುತ್ತ ಓಡಾಡ ಭೂಮುಂದ ಉಲಯಲ್ಲ. ಐದವರಿಗೆ ರೂಪಗಳ ಆಗುವುದಕ್ಕೆ ನಾವು ಕೈಯಾರ ಕಿಞ್ಞಣ್ಣರೈ ಮಣಿಪಾಲ ಬುಕ್ನ ಒಂದು ನೆಟ್ಟ ಅನ್ನೋ ಪ್ರಶಸ್ತಿ ಐದವರಿಗೆ ಬಿರುದುನ ಬಗ್ಗೆ ಸೊನ್ನೆ ಬೊಕ್ಕವಲ್ಲ ಸೊನ್ನೆ. ரெண்டு ஜோக்குள்ள கொள்ளுடைய ಪಾತ್ರಕತೆ ನರಪಾದ ಕೈಯಾರೆ ಪರಿಚಯ ಮತ್ತು ಕೊರಿಯರೆ ಪ್ರಸನ್ನನೆ ಬಂದಿನ ಕೈಯಾರೆಲ್ಲ ಮತ್ತೆ ಚಿರಶ್ರೀ ಬೊಕ್ಕ ಸ್ಯಾಮ್ಯಲ್ ನಂಕ ತೋಜಯನ ಕೈಯಾರೆಲ್ಲ ಒಂಜೇ ವ್ಯಕ್ತಿಯಿಂದ ನಂಬರೆ ಬಂಗಾಪಿ ನಂಚಿನ ಒಂದು ವ್ಯಕ್ತಿತ್ವ ನಮ್ಮ ನಡತೆ ಇತ್ತೇರು ನಮ್ಮ ಮಣ್ಣೆಡೆ ನಡತೇರು ಇತ್ತೆ ಆ ಗಾಳಿನೇ ಆ ಉಸಿರಾಡ ಗುಟ್ಟಿನ ಗಾಳಿನೇ ನಮ್ಮಲ್ಲ ಉಸಿರಾಡೋದಿಲ್ಲ ಬಂದಿನ ನಮ್ಮ ಒಂದು ಧನ್ಯತೆ ನಮ್ಮ ಪುಣ್ಯ ಅಂತ ಇದು ಕೊರ್ಲದ ತುಳು ಭಾಷೆ ಎದ್ದು ಕೊರ್ಲದ ತುಳು ಭಾಷೆ ನಮ್ಮನ ತುಳು ಭಾಷೆ ಈ ಪದ್ಯನೆ ಕಂಡಿಡಿದ್ದೇವೆ.
good. ಶ್ರೇಯಾ ಅದಿತಿ ಬೊಕ್ಕ ಎಕ್ಕುಲ್ಲ ಸೊಲ್ಮೇಲೆ ಜೊಕ್ಕಲೆ ಕೊಲ್ಲಿದ್ದಾರೆ. ನಮ್ಮ ತುಳು ಭಾಷೆದ ಪೊರ್ಲನ್ನು ರಾಗವಾದ ಪೊರ್ಲುಡೆ ಹೇಳ್ತಾರೆ. ಇತ್ತೆ ನಮ್ಮ ಅಧ್ಯಕ್ಷರೇ ಪಾತ್ರರು ಸಮಯ ಆಗ್ತಿದೆ. ಪ್ರೊಫೆಸರ್ CS ಶಾಸ್ತ್ರಿ ಇನ್ನಿತ ಅಧ್ಯಕ್ಷ ಪೀಠನ ಅಲಂಕಾರ ಮಾಡಿದ್ದಾರೆ. ಪಕ್ಕ ತುಳು ಶಬ್ದಗಳಾಗಿದ್ದರು ಯಾನ ತುಳು ಕಲ್ತಂದೇ ಹೇಳ್ತಾರೆ. मेरे प्रिंसिपल नीटे फार्मास्यूटिकल कॉलेज फार्मास्यूटिकल साइंसेस कॉलेज प्रिंसिपल ಆಗಿದ್ದಾರೆ. ಸಾಹಿತ್ಯಾಭಿಮಾನಿ, ಕನ್ನಡ ತುಳು ಭಾಷೆಗಳು ಓದುವೇರೆ ಮಸ್ತ್ ಕೊರ್ಲು ಪಾತೆರ್ ಬೇರೆ ಪಟ್ಟಾನ್ಬೋದು ವೇದಿಕೆಡೆ ಪಾತೆರ್ ಬಂತೆ ಕಮ್ಮಿ ಬಂತೇರು ಅನ್ನೋದವರ ಮೂಲಿತ್ತೆ ಆರು ಪಾತೆರಡು 8 kg ಲೆಕ್ಕ. MC thank you very much. Konda ಇದನ್ನ ಬೇರೆ ಮನೆ ಸ್ಟಾಲ್ ಮಾಡ್ತಾರೆ. ಈ ಆರೆ ಪಾರ್ಟಿಗೆ ಬರೋದು. ಕರೆಕ್ಟ್. ಒಳ್ಳೆ ಸರಿ. ನಾನು ನಿಮಗೆ ಇದು ಪ್ರೋಸೆಸ್ ಯಾರು ಕೋಡೆ ಲಾಕ್ ಮಾತಾಡ್ಕೊಂಡು ಮಾತಾ ಬೈಕ್ ವಿಡಿಯೋ ಮಾಡ್ಕೊಂಡು ಬೇಕಾದ ಡಿಪೆಂಡ್ ಈಗ 5 ವಿಷಯ ಈ ಸಂದರ್ಭದಲ್ಲಿ ಆಲ್ ಪ್ರಿಪರೇಷನ್ ಖಾಜಾ ಉಳ್ಕೊಂಡು ಕಾರಣ ಒಂದು ಈ ಸಾಹಿತ್ಯ ಮೇಡಮ್ ಹೇಳಿದಾಗ ಆದರೆ ಎಲ್ಲರಿಗೂ ಹೆಚ್ಚಾಗಿ ಈ ಭಾಳ ಇಂಟ್ರೆಸ್ಟ್ ಇರೋದು ಸಾಹಿತ್ಯ ಕಲೆಕ್ಟ್ ಇಂಟ್ರೆಸ್ಟ್ ಆ ಇಂಟ್ರೆಸ್ಟ್ ಇದ್ದರೆ ಓದಿಗೆ ಸರಿ ಆಯ್ತು ಓದಿ ಪಡೆಯಲಿಕ್ಕೆ ಬರ್ತಿಲ್ಲ ಅಂದರೆ ಬರಬೇಕು ಪಂಡೆ ಈ ಕಡೆ ನಡೆದಾಡ್ಕೊಂಡು ವಿಶ್ವಕೋಶ ಅಂಡತ್ತು ಪದ ನಾನು ಮುಂದೆ ಮಿಸ್ಟೇಕ್ ಮಾಡ್ತೀನಿ ಏಕ ಹೋಗಿ 4 ತಿಂಗಳು ಮೇಡ ಪಂಡೆ ಇದು ಕಾಂಡೆ ಏಳರಕ್ಕೆ ನಾನು ಕಾಲು ಬಂದಾಗ ಮುಂಚೆ 1 ಗಂಟೆ ಟೈಮ್ ಇದೆ ಅವಾಗ ಕಾಲು ಬಂದಾಗ 5 ಪದ ಅಡ್ಡಿಂದ ಮಾಡ್ತಾರೆ ಪದ ಎಕ್ಸ್ಪ್ಲೈನ್ ಮಾಡ್ಕೊಂಡು ನಾನು ಬೇರ್ಕೊಂಡು ಭಾರಿ ವಿದ್ಯಾರ್ಥಿ ಸುಮಾರು ಪದ ನಿಮ್ಮಲ್ಲಿ ಆ ಭಾರಿ ಇಂಟ್ರೆಸ್ಟ್ ಭಾರಿ ವಿಜ್ಞಾನ ಒಂದು ಮಿಸ್ಟೇಕ್ ಏನೋ ಮಿಸ್ಟೇಕ್ ಆಗ್ತದೆ ಬಟ್ ಪ್ರಸನ್ನ ಈ ತೆಗೆ ಭಾಷಣ 5 ಗಂಟೆಗೆ ಹಾಡುಗಾರಿಗೆ ಈ ಹಿಂದಿನ ಗಾಯಕರ ಆದ್ಯತೆ ಹಾಡುಗಾರಿಕೆ 6 ಗಂಟೆ ಮತ್ತೆ ಸಾಧ್ಯತೆ ಆಲ್ ಇನ್ಫಾರ್ಮೇಶನ್ ಮಾತನ್ನು ಬಾರಿಸುವಂತಾರೆ ಹೇಗೆ ಪ್ರಿಪರೇಷನ್ ಕೊಡಿದಾಗ ಆಗ್ತದ 75% ನಾನು ಮಾತಕ್ಕೆ ಅವ್ರು ಮಾಡ್ತೀವಿ ಈಗ ನನಗೆ ಭಾರಿ ಪ್ರಾಬ್ಲಮ್ಯಾಟಿಕ್ ಡೆವಲಪ್ಮೆಂಟ್ ನನ್ನ ಕುಟುಂಬದ ಶಂಕರ ಶಾಸ್ತ್ರಿ ಅಂದರೆ ನನ್ನ ಕುಟುಂಬ ನನ್ನ ಗ್ರ್ಯಾಂಡ್ ಫಾದರ್ ಅವ್ರ ಹತ್ತು ಹೋಯ್ತು 6 ಏತ್ ಅಚೀವ್ ಮಾಡ್ತಾರೆ 6 ಲೆವೆಲ್ ಐದು ಒಂದು 10% ಅನರ್ಜಿ ಇದಾದ್ರೆ ನಮ್ಮ ತಳಮೆ ಈ ಹೈಟ್ ಮಾತ್ರ 5 ಲಾಖ ಹೌದಾಗೆ ಅಂತ ಅವನಿ ಮುಂದೆ ಪಾಯಿಂಟ್ ಆಗಿದೆ ಅದೇ ಬೇರೆ ಸಾಮಾನ್ಯಗಳಿದ್ದಾರೆ ಆರೋಗ್ಯ ಟೆನ್ಷನ್ ಜಾಸ್ತಿ ಪಾಸಿಟಿವ್ ಬರ್ತದೆ ತುಳು ಕಲ್ಪರು ಯಾರು ತುಳು ಪಾತ್ರ ಚಿಹ್ನೆಯಿಂದ ಮನೆಯಲ್ಲಿ ಹೋಗ್ತಂತೆ ತುಳು ಬಿಟ್ಟೆ ಕನ್ನಡದಲ್ಲಿ ಪಾತ್ರ ಚಿಹ್ನೆಯನ್ನು ಮನೆಯಲ್ಲಿ ಹೋಗ್ತಂತೆ ಈಗ ಅರ್ಥ ಆಗ್ತದೆ No, I was just telling that you are adding some more pressure to me because you have come 12,000 miles away from Boston and you are applying pressure because I am not very proficient in Tudu. Though my native, I belong to this part, my mother tongue is not Tudu, but I am not able to converse. Now you are applying pressure on me. The local person, you don't know how to speak English. So, you know the learning you are coming. This knowledge is saved. ನಾನು ಗೋಡೆ ಮಾತ್ರ ಕುಣಿದು ಮಾತು ಹೊರತೋಡಿ ಎಂಟು ಕೈಯಾರದಲ್ಲಿ ಆ ನೆನಪು 55 ವರ್ಷದ ಪಿರಾವ ಇದ್ದದ್ದು ನಾನು 55 7 ವರ್ಷದ 8 ವರ್ಷ ಆಗ್ತದೆ ಎಂಟು ನೆನಪು ಬರ್ತಾರೆ ಆವಾಗ ಹೈಸ್ಕೂಲಕ್ಕೆ ಎಲಿಮೆಂಟರಿ ಶಾಲೆಗೆ ಮುಂಚೆ ಹೋಗಿರ್ತೀವಿ ಆಗಸ್ಟ್ 15 ಜನವರಿ 26 ಭಕ್ತಿ ಟೀಚರ್ಸ್ ಬಂದು ಶುರು ಮಾಡಿದ್ರು
ಮಧ್ಯಕಾಲದಲ್ಲಿ ಜಂಟ ಊಟ ಹೇಗ ಐದು ಒಂದು ಸೇರಿತು ಏರುತ್ತಿದ್ದು ಹಾರುತ್ತಿರುವುದು ನೋಡು ನಮ್ಮ ಬಾವುಟ ಏರುತ್ತಿರುವುದು ಹಾರುತ್ತಿರುವುದು ನೋಡು ನಮ್ಮ ಬಾವುಟ ಅಂಚೆ ಕಡೆ ಪಡ್ಕೊಳ್ಳೋದು ನಮ್ಮ ನಾಡ ಗುಡಿಯ ಬಣ್ಣ ನೋಡಿ ರಣ್ಯ ಹೇಗಿದೆ ಪತ್ತು ಮುಗಿಂಡು 5-4 ಸ್ಥಾನ and Pato, Armand Apagan Master, Kaya king in the right, Mother upon Kaya king in the right, and then Ardmotica, Barbara Henry, Dara Bendre, Kaya king in the IoT, and I got given at the age of 7 years old. In the first introduction to Kaya in the because none of the things will that engineer career and Namuka Samasa because Hitler Kanya and then into Samasa material Samasa, walking the Samasa. If you can pronounce, I can give you something properly. Even if you can pronounce, you will not be able to write it in English. Because English language has got its limitation. We have got a letter, like this, in Kannada. Okay, maybe put it in the Kannada, Hindi but your English, you have to write and then you Spanish has got, but not your Spanish. Your English has got a limit. I am trying to score at least 1 point above it. Just 1 point. You have achieved so much. So I am trying to gather some points. Yeah, my language is better. Anyway, having said that, ನಮ್ಮ ಭಾಷಾವಾರು ವಿಭಜನೆ ಹಾಕಿದ ತುಂಬಿ ಕಾನ್ಯಗಳಿಗಿಲ್ಲ ನಾವು ಸಾಮಾನ್ಯ ಹಿರಿಯರು ಆಮೇಲೆ ಅಜ್ಜಿಯರು ಕಾನ್ಯಗಳು ಕಣ್ಣಿಂದ ಅಜ್ಜಿನಂತ ಆಸೆಗಳು ನೀಲೇಶ್ವರ ಈ ಡಿಸ್ಟ್ರಿಕ್ಟ್ ನೀಲೇಶ್ವರದಿಂದ ಉಂಟಾಗುವುದು ಅವು ನೀಲೇಶ್ವರ ಚಂದ್ರಗಿರಿಯಿಂದ ಇಂಚಿ ಕರ್ನಾಟಕ ಇರುವುದು ಆಕ್ಚುಲಿ ಎಮೋಷನಲಿ ಭಾವನಾತ್ಮಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ತುಳುನಾಡಿನ ಸೇರಿಕೊಂಡು ಲೆಕ್ಕ ಅಂಚನೀಕರಣ ಇದ್ದು ಯಾರಿದೆ ನಮ್ಮ ಕಾಂಜನಗಾಡಿ ಹೋಗೋದು ಕಾಂಜನಗಾಡಿ ಕಾಂಚನಗಾಡ ಕಾಂಜನಗಾಡಿ ಇಸ್ ಎ ಗ್ರೇಟ್ ಪ್ಲೇಸ್ ಆಫ್ ಸಮಥಿಂಗ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆ ಭಾಷಾವಾರ ವಿಂಗಡಣೆ ಆದ ನಂತರ ಎಲ್ಲ ಮಕ್ಕಳಿಗೆ ಬರುವಂಥದ್ದಾಯಿತು ಅದ್ರ ಕಡೆಗೆ ನಮ್ಮ ಏನು ನಮ್ಮ ಸಂಪರ್ಕ ಕಡಿಮೆ ಆಯ್ತು ಕಾರಣ ನೆನೆದುಕೊಂಡ ಬೆನ್ ಭಾಷಾವಾರ ವಿಂಗಡಣೆ ರಾಜ್ಯ ಆಯ್ತು ಕಂಡೀಷನ್ಸ್ ಬರ್ತದೆ ಉಪ್ಪಿನಾಡು ఉంది ಜಾಲ್ಸೂರು ఉంది ಒಂದು ಸಾರಕ್ಕಲ್ಲಿ ಮಾತ ಕೇಳು you cannot carry anything from Karnataka to Kerala. No, they will get it. Gaurav and maybe season people know. They will stop at the gate. Kedu, Pasilo, Ulai, Mama, Kedu, Kadilu, Anilu, Kedu, ಎಂತದ ಅಂತ ಅವ್ರು ಗೇಟ್ ಓಪನ್ ಅರ್ಥ ಬರಲ್ಲ ಜಾತಿಗೆ ಕಟ್ಟಡ ಕಟ್ಟಡ these are ಭಾಷಾವಾರು ವಿಂಗಡಣೆ ಅಂಚಿನ ಮಾಡುತ್ತಾರೆ ಸೈಕಲ್ these are all things which are and it is continuing right now. Say for example, you have to take a bus to go to Kerala. So happen double 3 times the tax cut. Talapadi these are all the things you know what happens when you divide it on the basis of what I call linguistic basis and some sort of administrative difficulty. ಇದೆಲ್ಲ ನಮ್ಮ ಸಮಸ್ಯೆ ಬಸ್ಸಲ್ಲಿ ಇಬ್ಬರ ಸಮಸ್ಯೆಗಳು ಇಂట్లో ನಾವು ವಿದೇಶದ ಒಂದು ಬಲ್ಲ ಹಂಚಿಕೆ ಎಲ್ಲ ಶುರು ಆಗ್ತದೆ ಮುಂಚೆ ನೆಕ್ಸ್ಟ್ ಸಾರ ಆ ಏಳು ಹಂಚಿಕೆಯನ್ನು ಕಟ್ಟಿ ಇಂಚಿ ಗುಣಾಗ್ತದೆ 3 ಮೀಟರ್ ಇಂಚಿ ಕಟ್ಟಿ ಸರಾಯಿ ಇದು ತೋಡು liquor shops you should see the rush there all Kerala is banned half of the Kerala is there to be so these are the things which happen when we are dividing on the basis of the language
ಅಂಡರ್ಸ್ಟ್ಯಾಂಡ್ ದಟ್. ಬಟ್ ಅದೊಂದು ರಾಜಕೀಯವಾದಂಥ ಡಿಸಿಷನ್ಗಳನ್ನು ಮಾಡ್ತಾರೆ. ಡಿಸಿಷನ್ ತಗೊಳ್ಬೇಕು ರಾಜಕೀಯ ಇಲೆಕ್ಷನ್ ಗೆಲ್ಲಲು somebody has to fight each other. So these things will happen. ಇದು ರಾಜಕೀಯ ಆದರೆ ಭಾವನಾತ್ಮಕವಾಗಿ ಮಾನಸಿಕವಾಗಿ ನಮ್ಮೆಲ್ಲ ಸಂಬಂಧಿಕರು ಮತ್ತೆ ಸಾಂಸ್ಕೃತಿಕವಾಗಿ ಎಲ್ಲ ಈ ನಮ್ಮ ಮೋಸ್ಟ್ ಆಫ್ ದಿ ಪೀಪಲ್ ಅವು ಯಕ್ಷಗಾನಿಕರು ಹೊರಿನ ಸೇಮ್ ಕಲ್ಚರ್ ಸೇಮ್ ಥಿಂಗ್. ದರ್ ಇಸ್ ನೋ ಡಿಫರೆನ್ಸ್. ಐ ಥಿಂಕ್ ಡಿಫರೆನ್ಸ್ ಆಪೋಸಿಟ್ ಅದೆಲ್ಲ ನಮಗೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಮಾಡ್ಬೋದು. ಇದನ್ನು ಮಾತ್ರ ಕೈಗಾರ ಅಪಘಾತ ತೋರಿಸಿ ಮಾಡ್ತೀವಿ. ಆಗ ಸಾಕಷ್ಟು ಮಾಡ್ತೀವಿ. ಆಗ ಹೋಗಿ ಬೇಕಾದ ವಿಷಯ ಮಾತ್ರ ಆ ಜನರೇಷನ್ ಆ ಕುಡಿತ ಈಗಿನ ಮಕ್ಕಳಿಗೆ ಎಲ್ಲ ತಮಿಳ ಮಲಯಾಳ ಮಾಡಿದ್ದೆ पंचायत nothing more than that. Because he is a person who can transform and who can instill some sort of direction to large number of people. That's what I look at it. And my knowledge is limited to that. And yeah, this is what it is. I'm grateful to Saigita. But I'm sure after when you speak after 10, अंदर के काले के बातें confidence करेगा स्टॉप. हाँ इतना बातें शुरू के लिए व्यवहार करना स्टॉप होता है. मुझे आता है कि कोई close स्टॉप होता है. I think I talking to that zone. अभी आप close जो है स्टूडेंट मैंने एक बिना नहीं I think I can do a better speech on that time. This is I will to see college. Thank you very much sir for inviting me. Have a great day. Thank you. ವೇದಿಕೆಗೆ ಬೋನಣ್ಣ ಸುರುಕೆಯನ್ನೆಲ್ಲ ಹೆಂಗ್ ಬೋನಣ್ಣ ಬಂತು ಬಣ್ಣ ಬರಿತಾ ಇಲ್ಲದ ಮಣಿಪಾಲದ ಹೆಂಗ್ ಅಕ್ಕಪಕ್ಕದ ಕರಕರ ಇಲ್ಲದ ನೆನಕರಿಗಳು ಸುರುಕೆ ಪಾತರಜಿ ಬಂತು ಅವರ ಬುದ್ಧಯ್ಯನ ಅಧ್ಯಕ್ಷರಿಂದ ಪಾತ್ರಕ್ಕೆ ಲೆತ್ತಿದೆ. ಇದೇ ಕಾರ್ಯಕ್ರಮದ ಕಡೆತನ ಅಂತ ಆವಡಾಯಿನ ವಂದನಾರ್ಪಣೆ ಮಾತೆರೆಲ್ಲ ವಿಜಯ ಪಾತ್ರರು ಧನ್ಯವಾದ ಸೊಲ್ಮೆಲು ಪಂಪುನನ್ನ ಅಧ್ಯಕ್ಷರಾದ ಬರ್ತದ ಕೊಲ್ಲಡು ಪಾತ್ರನ ಪ್ರೊಫೆಸರ್ CS ಶಾಸ್ತ್ರಿ ಮೇರೆಗೆ ಬೊಕ್ಕ ಮುಖ್ಯ ಅತಿಥಿಯಾದ ಕೈಯಾರ ಕೊಲಬುರ್ನ ಪ್ರಸನ್ನ ಅಂತ ನಿಯಮಿತ ನೀ ಭೇಟಿಯಾಗಿ ಆಟದವರಿಗೆ ಆತ್ಮೀಯತೆ ನಮೋದೆಡ ಅಂತ ಕೇಳಿ ಅಂಚಾದ ದೇವತೆಕ್ಕನ ಮೆಕ್ಕೆ ಎಂಟು ಪ್ರಸನ್ನ ಅರೆಲ್ಲ ಸೊನ್ನೆಗಳು ಇಂಟಕದ ಮುಖ್ಯಸ್ಥರಾದ ಸುಭಾಷ್ ಬಸುಬೇಜರು ಅನೇಕ ಧನ್ಯವಾದ. ಕವಿ ರಾಜೇಂದ್ರ ಕೇಳಿಕೆ ಫ್ರಾನ್ಸಿಸ್ ಸರ್ ನಮ್ಮ ತುಳುವೆ ಸ್ಯಾನ್ ಅರೆಲ್ಲ ಸೊನ್ನೆಗಳು ಧನ್ಯವಾದ. ಜೈ ತುಳುನಾಡು ಸಂಸ್ಥೆಯ ಮುಖ್ಯಸ್ಥರಾಗಿರುವ ಉದಯ ಪುಂಜ ಮತ್ತು ಜೊತೆಗಾರರು, ಇಲ್ಲಿ ನೆರೆದಿರುವ ನಿತ್ಯ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಗಳ ಮುಖ್ಯಸ್ಥರು, ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಪ್ರತಿನಿಧಿಗಳು, ವಿಭಾಗ ಮುಖ್ಯಸ್ಥರು ಹಾಗೂ ಸಹೋದ್ಯೋಗಿಗಳು, ತುಳು ಕನ್ನಡ ಸಾಹಿತ್ಯ ಅಭಿಮಾನಿಗಳು, ಕೈಯಾರ ಕಿಂಜನರಯ್ಯವರ ಅಭಿಮಾನಿಗಳು, KR ಶೆಟ್ಟಿ ತುಳು ಅಧ್ಯಯನ ಕೇಂದ್ರದ ಮೂಲಕ ನಡೆಯುತ್ತಿರುವ ಸಂಶೋಧನಾ ಹಾಗೂ ಅನುವಾದ ಯೋಜನೆಗಳ ಭಾಗಿದಾರರು, ಮಾಧ್ಯಮ ಮಿತ್ರರು ಹಾಗೂ ನೆರೆದಿರುವ ಎಲ್ಲರಿಗೂ, ಜೊತೆಗೆ ಇಡೀ ಕಾರ್ಯಕ್ರಮದ ದೃಶ್ಯೀಕರಣದಲ್ಲಿ ಸಹಭಾಗಿಯಾಗಿ ನಮಗೆ ಇದರ ದಾಖಲೆಯನ್ನು ಉಂಟು ಮಾಡಲಾಗಿರುವ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಶನ್ನ ವಿದ್ಯಾರ್ಥಿಗಳು, ಭಾಗಿದಾರರು, ನಿಮ್ಮೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಸೊಲ್ಮೆಲು. ಈ ಕಾರ್ಯಕ್ರಮವನ್ನು ಆಯೋಜಿಸಿದ
ಡಾಕ್ಟರ್ ಸಾಯಿಗೀತಾ ಮೇಡಮ್ ಅವರಿಗೆ 5ನೇ ಕ್ಲಾಸಲ್ಲಿ ನಾನು ಮತ್ತೆ ಅವರು ಸಹಪಾಠಿಗಳು. ಆ ನಂತರ ತೀರಾ ಇತ್ತೀಚೆಗೆ ನಾನು ಅವರ ವಿದ್ಯಾರ್ಥಿನಿ. ಹಾಗಾಗಿ ಅವರನ್ನು ನಾನು ಮೇಡಮ್ ಅಂತಲೇ ಹೇಳ್ತೇನೆ. ಅವರಿಗೆ ಮತ್ತೆ ಮತ್ತೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದ. ಸೊಲ್ಮೆಲು ನಮಸ್ತೆ, ನಮಸ್ಕಾರ. ಕಾರ್ಯಕ್ರಮದ ಬಾರಿ ಕೊರ್ಲುಡ ನಡಪಾದ ಕೊರಿಯರು ಜ್ಯೋತಿ ಮಹಾದೇವ ಅನ್ನ ಪುದರು ಅನ್ನ ಮರಪಡಿದ ಪುದರು ಸುಪ್ತ ದೀಪ್ತಿಯಿಂದ ಅನೇಕ ಕಾಲ ಅಮೇರಿಕೊಡಿಕೊಂಡು 5 ಊರುಲ್ಲ ಪ್ರತಿದಿನ ಕಾಂಡದ ಹೊತ್ತು ಬೊಲ್ಪುದ ಒಂಜಿ 4 ನುಡಿನ ಬರಬೇಕು ಬಾರಿ ಕೊರ್ಲುದವರು ಅರೆಗೆ ಸೊಲ್ಮೆ ಸಂತಾಯ ಡಾಕ್ಟರ್ ಕೆ.ಆರ್. ಶೆಟ್ಟಿ ತುಳು ಅಧ್ಯಯನ ಕೇಂದ್ರ, ಡಾಕ್ಟರ್ ಕೆ.ಆರ್. ಶೆಟ್ಟಿ ಸೆಂಟರ್ ಫಾರ್ ತುಳು ಸ್ಟಡೀಸ್ ರದ್ದು ಬುಧದ ಒಟ್ಟಿಗೆ ತುಳುತ ಡಾಕ್ಟರ್ ಕೆ.ಆರ್. ಶೆಟ್ಟಿ ತುಳು ನಿರ್ಲಜತೆ ಚಾವಡಿ ದಿವಂದ ನಿರ್ದ ಈ ತುಳುತ ಒಂಜಿ ಅಣಿತ ನಿರೇರಿಗೆ ಎಂಬುದು ಕನ್ನಡ, ಕೊಂಕಣಿ, ಬಾರಿ ಭಾಷೆ, ಕೊರಗ ಭಾಷೆದ ಒಂದು ಡಾಕ್ಯುಮೆಂಟೇಶನ್ ಆಫ್ ಕೊರಗ ಫೋಕ್ ನಾಲೆಜ್ ಡಿಕ್ಷನರಿ ಪ್ರಾಜೆಕ್ಟ್ ನಡ್ಕೋತೀವಿ. ಈ ಅಧ್ಯಯನಗಳು ಅನುವಾದ ಕಾರ್ಯಕ್ರಮಗಳು ನಡ್ಕೋದಿಲ್ಲ. ಇದಕ್ಕೆ ಮಾತ್ರ ನಿಖುಲ್ಲ ಸಹಕಾರ ಕೊರಗದಲ್ಲಿ ಮಾತಿನ ಅತಿರ್ಸಾಯ ಸೊಲ್ಮೆ ಸಂದಾಯ ನಡ್ಕೊಂಡು ಇಂಥ ಕಾರ್ಯಕ್ರಮ ಮುಗಿತೊಂದಿಲ್ಲ. ಮಾತಿಲ್ಲ ಮೂರು ಕಷಾಯದ ತೆನಸಿಲ್ಲ, ತುಳುವ ತೆನಸಿಲ್ಲ ತಿಂದೊಂದು ಮುಲ್ಪ ತೂ ಒಂದು ತೆರೆಯೊಂದು ದುಪ್ಪೋಲೆ ಏನಿಲ್ಲ. ಒಂಜಿ ಪಾತ್ರೆ ಪನೀರ್ ಬರ್ತಾ ಇದೆ. ಇದು ಇತ್ತೆ ಮಾರಾಟಕ್ಕೆ ಇಜ್ಜೆಂದಿನ ಬುಕ್ಕು ತುಳು ಜ್ಞಾನಪದ ಸಂಚಯ. ಈ ಬುಕ್ಕು ಬರೆದಿನ ಸುರುಕು ಏಕುಲು ಅಡೆಪು ಕೈಯಾರ ಕಿಂಜಣ್ಣದ ಆಶೀರ್ವಾದದ ಅಪಗ 6 ಗಂಟೆಗೆ ಬಡ್ಡ ಬುಕ್ಕು ಮಂತ್ಕನಲ್ಲಿ ರೈತ ಬಗ್ಗೆ ಬರೆದು ಅಂಡ್ ನನಗೆ ಆ ಅವಕಾಶ ತಿಕ್ಕಿಚಿ ಅಂಡ್ ಅದನ್ನ ಜೋಗುಲು ಅನ್ನ ಮಗೆ ಮರ್ಮಯ ಬೈದೇನೆ ಅಕ್ಲಿಗೆ ಈ ಬುಕ್ಕು ತೋಜ ಒಂದು ಒಂದೆರಡು ಪತ್ರಿಕೆಗಳು ಮಾತ್ರ. ಇದು ನಿಟ್ಟೆ ವಿಶ್ವವಿದ್ಯಾಲಯದ ಮಲ್ಲ ಬೇರೆ ಡಾಕ್ಟರ್ ಹರ್ಮನ್ ಗುಂಡರ್ ಅವಾರ್ಡ್ ಕೊಟ್ಟಿದ್ದೀನಿ ನೆಂಚಿನವು. ನೆನಪು ಒಡೆಯರಬಹುದು. ಈ ವರ್ಷದ ಅರ್ಥಪೂರ್ಣ ಅವರು ಆರ್ಥಿಕತೆಗಳ ಅಧ್ಯಕ್ಷ ಸಾಂಸ್ಕೃತಿಕ ಕಾಸರಗೋಡು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಅಜಿಪ್ಪ ಪ್ರವೀಣ ಕವನ ಮತ್ತೆ ಐದು ಪ್ರಕರಣ ಸಮಯಕ್ಕೆ ನಮ್ಮ ಆಗಸ್ಟ್ ಸಾರಿಗೆ ಗೌರವ ಸಂಪಾದನೆಯಾಗಿ ಮಸ್ತು 3 ಮನಸ್ಸು